ಇದೊಂದು ವಿಶೇಷವಾದ ವೇದಿಕೆ. ಜಗಮಗಿಸುವ ದೀಪಗಳಿಲ್ಲ, ಭರ್ಜರಿ ಭಾಷಣಗಳಿಲ್ಲ, ಹಾರ ತುರಾಯಿಗಳಿಲ್ಲ, ಬರೀ ಮಂದ ದೀಪಗಳ ಬೆಳಕಿನ ವೇದಿಕೆಯಲ್ಲಿ ಹಾಡು ಕೇಳುವ ಕಾರ್ಯಕ್ರಮ. ಹೌದು, ಇಂತಹ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಮಲ್ಪೆ ಸಮೀಪದ ತೊಟ್ಟಂ ಸಂತ ಅನ್ನಮ್ಮ ದೇವಾಲಯದ ವಠಾರದಲ್ಲಿ. ಕಾರ್ಯಕ್ರಮದ ಹೆಸರೇ ಕತ್ತಲೆ ಹಾಡು ಕರ್ನಾಟಕ ಯಾತ್ರೆ. ಖ್ಯಾತ ಗಾಯಕ ನಾದ ಮಣಿನಾಲ್ಕೂರು ಅವರು ಗಂಟೆಗಳ ಕಾಲ ಹಲವು ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಗಾಯಕ ನಾದ ಮಣಿನಾಲ್ಕೂರು ಅವರ ಕತ್ತಲೆ ಹಾಡು ವಿಶಿಷ್ಟ ಕಾರ್ಯಕ್ರಮ ನೆರೆದಿದ್ದ ಎಲ್ಲರ ಮನ ಸೆಳೆಯಿತು. ಎಲ್ಲೆಡೆ ಅವರ ಧ್ವನಿಯಲ್ಲೇ ಜನಪ್ರಿಯವಾಗಿರುವ ಗೆಲ್ಲುವುದು ಗೆಲುವಲ್ಲ ಸೇರಿದಂತೆ ಹಲವು ಗೀತೆಗಳು ಕೇಳುಗರ ಮನ ಕಲಕಿದವು. ಹಾಡುಗಳೇ ಕೇಳುಗರೊಂದಿಗೆ ಸಂವಾದ ನಡೆಸಿದವು. ಸಂತ ಅನ್ನಮ್ಮ ಚರ್ಚ್ ತೊಟ್ಟಂ, ಇದರ ಸಾಮಾಜಿಕ ಸಂಪರ್ಕ ಸಾಧನಗಳ ಆಯೋಗ, ಪ್ರತಿಭಾಂಗನ್ ಸಾಂಸ್ಕೃತಿಕ ಸಂಘಟನೆ ತೊಟ್ಟಂ ಹಾಗೂ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಇವರ ಜಂಟಿ ಆಶ್ರಯದಲ್ಲಿ ನೇತೃತ್ವದಲ್ಲಿ ಕತ್ತಲ ಹಾಡು ಎಂಬ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಹಾಡುಗಳೊಂದಿಗೆ ಸಂವಾದ ನಡೆಸಲು ಒಂದು ಉತ್ತಮ ವೇದಿಕೆಯನ್ನು ಒದಗಿಸಿತು. ಕತ್ತಲ ಹಾಡು ಪರಿಕಲ್ಪನೆಯಲ್ಲಿ ತತ್ವಪದ, ದಾಸರ ಪದ, ಕಡಕೋಳ ಮಡಿವಾಳಪ್ಪರ ವಚನ, ಜಿ.ಎಸ್. ಶಿವರುದ್ರಪ್ಪನವರ ಭಾವಗೀತೆ ಮಾತ್ರವಲ್ಲದೆ ಹೊಸ ತಲೆಮಾರಿನ ಕವಿತೆಗಳನ್ನು ನಾದಮಣಿಯವರು ಸುಮಾರು 2.5 ಗಂಟೆಗಳ ಕಾಲ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿದ ತೊಟ್ಟಂ ಚರ್ಚಿನ ಧರ್ಮಗುರು ಡೆನಿಸ್ ಡೆಸಾ ರಂಗಭೂಮಿ ಸ್ವಾತಂತ್ರ್ಯ ಪೂರ್ವ ದಿನಗಳಿಂದಲೂ ಆಡಳಿತ ನಡೆಸುವವರಿಗೆ ಪ್ರಶ್ನೆಗಳನ್ನು ಕೇಳಿದೆ ಹಾಗೂ ಸಮಾಜ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯೇಸು ಕ್ರಿಸ್ತ, ಬಸವಣ್ಣ, ಬುದ್ಧ, ಕನಕದಾಸ ಇವರೆಲ್ಲರೂ ಅನ್ಯಾಯದ ವಿರುದ್ಧ ದನಿ ಎತ್ತಿ ಧಾರ್ಮಿಕ, ರಾಜಕೀಯ ನಾಯಕರಿಗೆ ಪ್ರಶ್ನೆಗಳನ್ನು ಹಾಕುವುದರ ಮೂಲಕ ಮಾದರಿಯಾದರು. ಕಲ್ಮಶ ತುಂಬಿದ ಜಗತ್ತಿನಲ್ಲಿ ತಮ್ಮ ತಂಬೂರಿ ನಾದದಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದತೆ, ಸಹಿಷ್ಣುತೆ, ತ್ಯಾಗ, ಅಧ್ಯಾತ್ಮದ ಮಹತ್ವಗಳನ್ನು ಪ್ರಚುರಪಡಿಸುವ ವಿಶಿಷ್ಟ ಕಾಯಕವನ್ನು ನಾದಮಣಿ ನಾಲ್ಕೂರು ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳುವ ಹಕ್ಕಿದ್ದು, ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗಿದ್ದು ಅದನ್ನು ಉಪಯೋಗಿಸೋಣ ಎಂದರು. ಈ ಕಾರ್ಯಕ್ರಮ ನಮ್ಮ ಇಂದಿನ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ವಾತಾವರಣದಲ್ಲಿ ಈ ಕಾರ್ಯಕ್ರಮದ ಅಗತ್ಯವೇನು ಹೇಳುತ್ತೇನೆ. ನನಗೊಂದು 5 ನಿಮಿಷ ಕೊಡಿ. ಮಾತನಾಡ್ಬೋದಾ? ಯಾರು ಮಾತನಾಡೋದಿಲ್ಲ. ಕೇಳಿ, ಸ್ವಲ್ಪ ಸೀರಿಯಸ್ ಇಶ್ಯೂ, ಸಣ್ಣ ಮಕ್ಕಳಿಗೆ ಅರ್ಥ ಆಗಲಿಕ್ಕಿಲ್ಲ. ಆದರೆ ನಾನು ಸ್ವಲ್ಪ ಗಂಭೀರ ವಿಷಯವನ್ನು ಚರ್ಚೆ ಮಾಡಲು ಬಯಸ್ತೇನೆ. ವಿ ನೀಡ್ ಟು ಡಿಸ್ಕಸ್. ನಾವು ಪ್ರಶ್ನೆಗಳನ್ನು ಕೇಳಬೇಕು, ನಾವು ಮಾತನಾಡಬೇಕು, ಚರ್ಚೆ ಮಾಡಬೇಕು. ನಾದ ಮಣಿನಾಲ್ಕು ನಂತರ ನಮ್ಮನ್ನು ಸಂವಾದ ನಡೆಸ್ತಾರೆ. ನಮ್ಮಲ್ಲಿ ಹೆಚ್ಚಿನವರು ದೇಹದ ಅಂಗಾಂಗಗಳಿಗೆ ಮುದ ನೀಡುವ ಅಥವಾ ಮನೋರಂಜನೆ ನೀಡುವ ಕಾರ್ಯಕ್ರಮವನ್ನು ನೋಡಬಯಸುವ ಜನರು. ಸೆನ್ಸೇಷನಲ್ ಆ್ಯಂಡ್ ಸೆನ್ಸೋರಿಯಲ್ ಅಂತ ಹೇಳ್ತೇವೆ. ಆದುದರಿಂದ ನಾವು ವೀಕ್ಷಿಸುವ ಕಾರ್ಯಕ್ರಮಗಳು ಯಾವುದೆಂದರೆ IPL ಕ್ರಿಕೆಟ್ ನಾನು ನೋಡ್ತೇನೆ, ಪುಷ್ಪ ಸಿನಿಮಾ, ವಚುಂಡೈ ಫೀಲಿಂಗ್ಸ್, ಯುವಕರು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೂ ಅಂಟಾವಾ ಹಾಡುಗಳು, ನೃತ್ಯಗಳು, ಕಪಿಲ್ ಶರ್ಮಾ ಕಾಮಿಡಿ ನೈಟ್ಸ್, ಕಾಮಿಡಿ ನಾಟಕ, ಚೂಯಿಂಗ್ ಗಮ್ ಥರ ವರ್ಷಗಟ್ಟಲೆ ಜಗಿದು ಜಗಿದು ತೋರಿಸಿದ್ದನ್ನೇ ತೋರಿಸುವ ಟೊಳ್ಳು ಧಾರಾವಾಹಿಗಳು ಇತ್ಯಾದಿ. ನಾನು ಇಲ್ಲಿ ನಿಲ್ಲಿಸ್ತೇನೆ, ಇನ್ನೂ ತುಂಬ ವಿಷಯಗಳಿವೆ. ಅದರಲ್ಲಿ ತಪ್ಪೇನಿಲ್ಲ ಬಿಡಿ, ಇದು ಸ್ವಾಭಾವಿಕ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಬ್ಯಾಡ್. ಐ ಆಲ್ಸೋ ವಾಚ್ ಕ್ರಿಕೆಟ್ ಮ್ಯಾಚ್, ಐ ಆಲ್ಸೋ ವಾಚ್ ಕಾಮಿಡಿ ಶೋ, ನೋ ಪ್ರಾಬ್ಲಮ್. ಆದರೆ ಇಂಥ ಮನೋರಂಜನೆ ವಿಪರೀತವಾದಾಗ ಮಾತ್ರ ಗಂಡಾಂತರ ಕಾದಿರುತ್ತದೆ. ಈ ಸಂದರ್ಭದಲ್ಲಿ ಮಾನವೀಯತೆಯೇ ಮರೆತು ಹೋಗುತ್ತೆ ಮತ್ತು ಸ್ವಾರ್ಥವೇ ತುಂಬುತ್ತೆ. ನಾನು ವಿಷಯಕ್ಕೆ ಬರ್ತೇನೆ. ಇದರ ಪರಿಣಾಮವಾಗಿ ನಮ್ಮ ಪರಿಸರದಲ್ಲಿ ಏನೇ ಅಮಾನವೀಯ ಅನ್ಯಾಯದ ಘಟನೆ ನಡೆದರೂ ನನಗ್ಯಾಕಪ್ಪ ಈ ಉಸಾಬರಿ ಎಂದು ಮೂಕ ಪ್ರೇಕ್ಷಕರಾಗಿ ತಮಾಷೆ ನೋಡುವವರೇ ನಮ್ಮಲ್ಲಿ ಹೆಚ್ಚು. ಮೊನ್ನೆ ನಮ್ಮ ಪರಿಸರದಲ್ಲಿ ಒಂದು ನಾಚಿಗೇಡಿನ ಘಟನೆ ನಡೆಯಿತು, ಉಲ್ಲೇಖ ಮಾಡ್ತೇನೆ ನಾನು. ಮಹಿಳಾ ದಿನಾಚರಣೆಯ ತಿಂಗಳಲ್ಲೇ ಒಂದು ಮಹಿಳೆಯ ಘನತೆ ಗೌರವಕ್ಕೆ ಧಕ್ಕೆ ತರುವ ಅಮಾನವೀಯ ಘಟನೆ ಅದು. ಆಕೆ ಕಳ್ಳತನ ಮಾಡಿದ್ದು ತಪ್ಪು, ಅದಕ್ಕೆ ಪ್ರತಿಯಾಗಿ ಆ ರೀತಿಯಲ್ಲಿ ಹೊಡೆದದ್ದು ತಪ್ಪು. ತಪ್ಪುಗಳನ್ನು ಒಪ್ಪಿ ಅವುಗಳನ್ನು ಸರಿಪಡಿಸಿ ಬದುಕುವುದು ಮಾನವ ಧರ್ಮ. ವಿ ಮೇಕ್ ಮಿಸ್ಟೇಕ್ಸ್, ವಿ ಆರ್, ಆದರೆ ಸರಿಪಡಿಸಿ ಬದುಕುವುದು ಮಾನವ ಧರ್ಮ. ತಪ್ಪಿಗೆ ನೆರೆದ ಕಾನೂನಿದೆ, ಸಂಬಂಧಪಟ್ಟ ಇಲಾಖೆಗಳಿವೆ. ಅದನ್ನು ಬಿಟ್ಟು ನಾವೇ ಕಾನೂನನ್ನು ಕೈಗೆತ್ತಿಕೊಂಡು ಹಲ್ಲೆ ನಡೆಸುವುದು ಅದು ಒಪ್ಪಲಾಗುವುದಿಲ್ಲ. 21ನೇ ಪ್ರಗತಿಪರ ಶತಮಾನದಲ್ಲಿ ಬದುಕುವ ನಮಗೆ ಇಂತಹ ಘಟನೆ ಶೋಭೆ ತರುವಂಥದ್ದು ಅಲ್ಲ. ಇವೆಲ್ಲಕ್ಕಿಂತ ತುಂಬ ನೋವಿನ ಹಾಗೂ ನಾಚಿಕೆಯ ವಿಷಯ ಯಾವುದೆಂದರೆ ನಮ್ಮ ರಾಜಕೀಯ ನಾಯಕರ ಸಾಂವಿಧಾನಿಕ ಭಾಷೆ, ಅನ್ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಮತ್ತು ಅನ್ಯಾಯವನ್ನು ಸಮರ್ಥಿಸುವ ಮತ್ತು ನ್ಯಾಯವೆಂದು ತೀರ್ಪು ನೀಡುವ ಭಂಡ ಧೈರ್ಯ. ಆ ಮಾನವೀಯತೆಯಲ್ಲೂ ಕೊಳಕು ರಾಜಕೀಯ ಮಾಡುವ ಕೊಳಕು ನಾಯಕರುಗಳು ಇವರು. ಅಂಥವರನ್ನು ನಂಬಿ ನಾವು ನಮ್ಮ ಸಂಬಂಧ, ನಮ್ಮ ಸಂವಾದ, ನಮ್ಮ ಸಾಮರಸ್ಯವನ್ನು ಮರೆತು ಬಿಟ್ಟಂತಿದೆ. ನಾವು ಎಷ್ಟು ಒಳ್ಳೆಯ ಸಂಬಂಧದಲ್ಲಿ ಇದ್ದೇವೆ. ಅದೇ ಇವರಿದ್ದಾರಲ್ಲ, ಇದಕ್ಕೆ ಸ್ವಲ್ಪ ಹುಳಿ ಹಿಂಡು ಅಂತ ಹೇಳ್ತಾರೆ.
ಕಾಲ ಮಿಂಚಿಲ್ಲ. ನಾವು ಸಾಮರಸ್ಯದಲ್ಲಿ ಬದುಕಲು ಸಾಧ್ಯವಿದೆ ಎಂದು ತೋರಿಸುವ ಕಾಲವಿದು. ಅದಕ್ಕಾಗಿಯೇ ಈ ಕತ್ತಲ ಹಾಡು ಕಾರ್ಯಕ್ರಮ. ಈಗಿನ ಅಪನಂಬಿಕೆ, ಅಸಹಿಷ್ಣುತೆ, ಅಸತ್ಯ, ದ್ವೇಷ, ವಿಭಜನೆ ಮತ್ತು ಮೌಢ್ಯದ ಕಾಲದಲ್ಲಿ ಜನರಲ್ಲಿ ಸಾಮರಸ್ಯದ ಬದುಕಿನ ಬಗ್ಗೆ ಜಾಗೃತಿ ಮೂಡಿಸುವ ಕತ್ತಲ ಹಾಡು ಎಂಬಂಥ ಕಾರ್ಯಕ್ರಮಗಳ ಅಗತ್ಯವಿದೆ. ಮನಸ್ಸಿಗೆ ಮತ್ತು ಹೃದಯಕ್ಕೆ ಆಧ್ಯಾತ್ಮಿಕ ಮುದ ನೀಡುವ ಕಾರ್ಯಕ್ರಮಗಳ ಅಗತ್ಯವಿದೆ. ಇನ್ನೊಂದು 2-3 ನಿಮಿಷ ತಗೊಳ್ತೇನೆ. ಇಂದಿನ ಫ್ಯಾಸಿಸ್ಟ್, ಸ್ಯಾಡಿಸ್ಟ್ ಮತ್ತು ಇನ್ಸೆನ್ಸಿಟಿವ್ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜ ರೂಪಿಸುವ ದೊಡ್ಡ ಜವಾಬ್ದಾರಿ ರಂಗಭೂಮಿಗಿದೆ. ನಾನು ಒಂದು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಾನು ರಂಗಭೂಮಿ ಅಂದರೆ ಕೇವಲ ನಾಟಕ ಮಾತ್ರವಲ್ಲ, ಅದಕ್ಕೆ ಮಾತ್ರ ಸೀಮಿತ ಮಾಡೋದು ಬೇಡ. ಅದರಲ್ಲಿ ಬೀದಿ ನಾಟಕವೂ ಬಂತು, ಬಸವಣ್ಣನ ವಚನಗಳು ಬಂದವು, ಕನಕದಾಸರ ಕೀರ್ತನೆಗಳು ಇವೆಲ್ಲ ಬಂದವು, ಕುಣಾಲ್ ಕಾಮ್ರಾ ಅವರ ಹಾಸ್ಯವೂ ಬಂತು. ರಂಗಭೂಮಿ ಸ್ವಾತಂತ್ರ್ಯ ಪೂರ್ವ ದಿನಗಳಿಂದಲೂ ಆಡಳಿತ ನಡೆಸುವವರಿಗೆ ಪ್ರಶ್ನೆಗಳನ್ನು ಕೇಳಿದೆ ಮತ್ತು ಸಮಾಜ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅದಕ್ಕಾಗಿ ಜೀವದ ಬೆಲೆಯನ್ನು ತೆತ್ತಿದೆ. ಬೀದಿ ನಾಟಕದ ಪಿತಾಮಹಾಶಯ ಎಂದು ಪ್ರಖ್ಯಾತರಾದ ಸಫ್ದಾರ್ ಹಶ್ಮಿ ಗೂಂಡಗಳ ಹಲ್ಲೆಗೆ ಬಲಿಯಾದರು. ಮೊನ್ನೆ ಮುಂಬೈಯಲ್ಲಿ ಕುಣಾಲ್ ಕಾಮ್ರಾ ಅವರಿಗೂ ಹಾಸ್ಯದ ಹಾಡಿನ ಮೂಲಕ ಕೆಲವು ರಾಜಕೀಯ ಮುಖಂಡರುಗಳ ಬಣ್ಣ ಬಯಲು ಮಾಡಿದ್ದಕ್ಕೆ ಸಿಕ್ಕ ಬಹುಮಾನ, ಮುಂಬೈ ಸ್ಟುಡಿಯೋ ಹೋಟೆಲ್ ದಂಸ, ಜೀವ ಬೆದರಿಕೆ, FIR. ಆತ ಇನ್ನೂ ಧ್ವನಿ ಎತ್ತುತ್ತಾನೆ, ಹೇಳ್ತಾನೆ, ಐ ವಿಲ್ ನಾಟ್ ಅಪೊಲೊಜೈಸ್, ದಿಟ್ ಈಸ್ ಮೈ ರೈಟ್. ಯೇಸು ಕ್ರಿಸ್ತ, ಬಸವಣ್ಣ, ಬುದ್ಧ, ಕನಕದಾಸ ಇವರೆಲ್ಲರೂ ಮಾಡಿದ ಕೆಲಸ ಇಷ್ಟೇ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದು, ಧಾರ್ಮಿಕ ರಾಜಕೀಯ ನಾಯಕರುಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದು. ಅದನ್ನೇ ನಾವು ಈ ತಪಸ್ಸು ಕಾಲದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ನಮಗೆ ಅರ್ಥ ಆಗಲಿ. ಆಮೇಲೆ ಲೆಂಟ್ ಮುಂಟಾವು, ಪ್ರಾಚಿದ ಕಾಲ ಸಂಗತ. ಈ ತಪಸ್ಸು ಕಾಲದಲ್ಲಿ ಯೇಸು ಕ್ರಿಸ್ತರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತದನ್ನು ನಾವು ಅದನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಆದರೆ ನಾವೇನು ಮಾಡ್ತೇವೆ? ಧ್ಯಾನ ಮಾಡಿ ಅಲ್ಲಿಗೆ ಸುಮ್ಮನಾಗ್ತೇವೆ. ಇನ್ನೂ ಯೇಸು ಕ್ರಿಸ್ತ, ಬಸವಣ್ಣ, ಬುದ್ಧ, ಕನಕದಾಸರಂಥ ಪ್ರವಾದಿಗಳ ಅಗತ್ಯವಿದೆ. ನಾದಾ ಮಣಿನಾಲ್ಕೂರು ಇವರು ಅಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಷ್ಟೇ. ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಕೆಲಸ ಮುಂದುವರಿಯಲಿ. ನೆನಪಿರಲಿ, ಎಲ್ರಿಗೂ ನೆನಪಿರಲಿ, ನಮಗೆ ಪ್ರಶ್ನೆ ಕೇಳುವ ಜವಾಬ್ದಾರಿ ಇದೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಹಕ್ಕು ನಮಗೆಲ್ಲರಿಗಿದೆ. ವಿತ್ ರಿಸ್ಪೆಕ್ಟ್. ಕಾರ್ಯಕ್ರಮದಲ್ಲಿ ತೊಟ್ಟಂ ಸಂತ ನಮ್ಮ ದೇವಾಲಯದ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಸುನೀಲ್ ಫೆರ್ನಾಂಡಿಸ್, ಕಾರ್ಯದರ್ಶಿ ಬ್ಲೆಸಿಲ್ಲಾ ಕ್ರಾಸ್ತಾ, 20 ಆಯೋಗಗಳ ಸಂಯೋಜಕಿ ವನಿತಾ ಫೆರ್ನಾಂಡಿಸ್, ಕಾನ್ವೆಂಟಿನ ಮುಖ್ಯಸ್ಥರಾದ ಸಿಸ್ಟರ್ ಸುಷ್ಮಾ, ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟನ್ ರಮೇಶ್ ತಿಂಗಳಾಯ, ಸಾಮಾಜಿ ಸಂಪರ್ಕ ಸಾಧನಗಳ ಸಂಯೋಜಕರಾದ ಅಗ್ನೆಲ್ ಫೆರ್ನಾಂಡಿಸ್, ಪ್ರತಿಭಾಂಗನ್ ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷರಾದ ಕ್ಲಾರೆನ್ಸ್ ಫೆರ್ನಾಂಡಿಸ್, ವಿನೋದ್ ಯಾದವ ಹಾಗೂ ಇತರರು ಉಪಸ್ಥಿತರಿದ್ದರು. ಲವೀನಾ ಫೆರ್ನಾಂಡಿಸ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಕತ್ತಲ ಹಾಡು ಅಥವಾ ಮದುವೆ ಹಬ್ಬ, ಹೀಗೆ ಯಾವುದೇ ನೆಪದ ಮೂಲಕ ನಾವು ಮನುಷ್ಯರು ಮುಖಾಮುಖಿ ಆಗೋದು ಈ ಕಾಲದ ತುರ್ತು ಅಂತ ನನಗನ್ಸುತ್ತೆ. ವಂದನೀಯ ಫಾದರ್ ಅವರು ತುಂಬ ಮಾತುಗಳನ್ನು, ನನ್ನೊಳಗಿನ ಮಾತುಗಳನ್ನು ಆರಂಭದಲ್ಲಿ ಹಂಚಿಕೊಂಡಿದ್ದಾರೆ. ಅದರ ಮುಂದುವರಿಕೆಯ ಭಾಗವನ್ನು ನಾನು ನಿಮ್ಮ ಜೊತೆಗೆ ಕೆಲವು ಹಾಡು, ಕೆಲವು ಮಾತುಗಳ ಜೊತೆಗೆ ಹಂಚಿಕೊಡ್ತಾ ಹಾಡ್ತಾ ಮುಂದುವರಿತಾ ಇರ್ತೀನಿ. ಆದರೆ ನಾನು ಇಟ್ಕೊಂಡಿರೋದು ಕನಸು ಏನು ಅಂದರೆ, ನಾನು ನಂಬಿಕೊಂಡಿರೋದು ಏನು ಅಂದರೆ, ದೇವನೂರು ಮಹಾದೇವ ಅವರು ಹೇಳಿದ ಹಾಗೆ ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುತ್ತೆ ಅಂತ. ನಾವು ಎದೆಯೊಳಗೆ ಅಕ್ಷರಗಳನ್ನು ಬಿತ್ತುವ, ಭೂಮಿಯೊಳಗೆ ಬೀಜ ಬಿತ್ತುವ ಕೆಲಸಗಳನ್ನು ನಮಗೆ ಸಮಯವಿದ್ದಾಗಲೆಲ್ಲ ಮಾಡ್ತಾ ಹೋಗಬೇಕು. ಇದು ಆ ಪ್ರಕ್ರಿಯೆಯ ಒಂದು ಭಾಗ. ಆ ಪ್ರಕ್ರಿಯೆಗೆ ತೊಡಗಬೇಕು ಅಂತಾದರೆ ಈ ನೆಲವನ್ನು ಅಥವಾ ಮನುಷ್ಯರ ಎದೆಯನ್ನು ಹಸನು ಮಾಡಬೇಕಾದಂಥ ಒಂದು ಕೆಲಸ ಇದೆ. ಯಾವುದೇ ಬೀಜ ಭೂಮಿಯಲ್ಲಿ ತುಂಬ ಸಶಕ್ತವಾದ, ತುಂಬ ಬಲಶಾಲಿಯಾದ ಬೀಜ, ನಾವೇನನ್ನೇ ಮಾಡದೇನೋ ಅದರ ಪಾಡಿಗೆ ಅದು ಬೆಳ್ಕೊಂಡು ಹೋಗುತ್ತೆ. ಆದರೆ ನಾವು ತುಂಬ ಸಲ ಭೂಮಿಯಲ್ಲಿ ಏನನ್ನಾದರೂ ಬೆಳಿಬೇಕು ಅಂತಾದರೆ ಭೂಮಿಯನ್ನು ಹದ ಮಾಡೋದು ಮತ್ತು ಮೆದು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತೀವಿ.
ಭೂಮಿಯನ್ನು ಉಳುಮೆ ಮಾಡೋದು. ಹೀಗೆ ಭೂಮಿಯನ್ನು ಹದ ಮಾಡುವ, ಮೆದು ಮಾಡುವ ಪ್ರಕ್ರಿಯೆಯ ಜೊತೆ ಜೊತೆಗೆ ಸಾಗೋಣ. ಇದು ಮನುಷ್ಯರ ಎದೆಗಳನ್ನು ಹದ ಮಾಡುವ, ಮೆದು ಮಾಡುವ ಪ್ರಕ್ರಿಯೆ ಕತ್ತಲ ಹಾಡು. ಹುಯ್ಯಪ್ಪ ಮಳೆರಾಯ ಲೋಕದ ಎದೆ ಮ್ಯಾಲೆ ಹದವಾಗಲಿ ಚೂರು ಮೆದುವಾಗಲಿ, ಹದವಾಗಲಿ ಚೂರು ಮೆದುವಾಗಲಿ. ಹುಯ್ಯಪ್ಪ ಮಳೆರಾಯ ಲೋಕದ ಎದೆ ಮ್ಯಾಲೆ ಹದವಾಗಲಿ ಚೂರು ಮೆದುವಾಗಲಿ, ಹದವಾಗಲಿ ಚೂರು ಮೆದುವಾಗಲಿ. ನೆಲದ ಕರುಣೆಯು ಮೊಳೆತು ನಿರಳಾಗಲಿ, ನೆಲದ ಕರುಣೆಯು ಮೊಳೆತು ನಿರಳಾಗಲಿ. ಹುಯ್ಯಪ್ಪ ಮಳೆರಾಯ ನೀರಿರದ ಧರೆ ಮ್ಯಾಲೆ, ಹುಯ್ಯಪ್ಪ ಮಳೆರಾಯ ಒಣಗಿರುವ ಎದೆ ಮ್ಯಾಲೆ. ಮೂಲೆ ಮೂಲೆಯ ಬೇರು ನೀರುಣ್ಣಲಿ, ಮೂಲೆ ಮೂಲೆಯ ಬೇರು ನೀರುಣ್ಣಲಿ. ಅಲ್ಲಿ ಮೂಡುವ ಮೊಗ್ಗು ಹೂವಾಗಲಿ, ಅಲ್ಲಿ ಮೂಡುವ ಮೊಗ್ಗು ಹೂವಾಗಲಿ. ಹುಯ್ಯಪ್ಪ ಮಳೆರಾಯ ಲೋಕದ ಎದೆ ಮ್ಯಾಲೆ ಹದವಾಗಲಿ ಚೂರು ಮೆದುವಾಗಲಿ, ಹದವಾಗಲಿ ಚೂರು ಮೆದುವಾಗಲಿ, ಹದವಾಗಲಿ ಚೂರು ಮೆದುವಾಗಲಿ. ಹೀಗೆ ಹದ ಮಾಡುವ ಮತ್ತು ಮೆದು ಮಾಡುವ ಪ್ರಕ್ರಿಯೆಯಲ್ಲಿ ನಮ್ಮ ಒಳಗನ್ನು ಹದ ಮಾಡಲಿಕ್ಕೆ ಮತ್ತು ಮೆದು ಮಾಡಿಕೊಳ್ಳಿಕ್ಕೆ ತುಂಬ ಕೆಲಸ ಇದೆ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನು ಸರಿಯಾಗು, ಅವ್ರು ಸರಿ ಇಲ್ಲ, ಈ ಜಾತಿಯವರು ಸರಿ ಇಲ್ಲ, ಈ ಧರ್ಮದವರು ಸರಿ ಇಲ್ಲ, ಈ ದೇಶದವರು ಸರಿ ಇಲ್ಲ, ಈ ರಾಜ್ಯದವರು ಸರಿ ಇಲ್ಲ. ಇದನ್ನೆಲ್ಲ ಹೇಳ್ಕೊಂಡು 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 ಶತಶತಮಾನಗಳಿಂದ ಬದುಕ್ತಾ ಇದ್ದೀವಿ. ಧರ್ಮ ಯುದ್ಧಗಳಾಗ್ತಿರ್ತವೆ, ಜಾತಿ ಜಾತಿಗಳ ಮಧ್ಯೆ ಯುದ್ಧಗಳಾಗ್ತಿರ್ತವೆ. ಈ ಜಗತ್ತಿನ ತುಂಬ ಎಷ್ಟೊಂದು ಯುದ್ಧಗಳು ನಡೆದಿರೋದೆಲ್ಲವೂ ಬೇರೆಯವರನ್ನು ರಿಪೇರಿ ಮಾಡಲಿಕ್ಕಾಗಿ, ನಮ್ಮನ್ನು ರಿಪೇರಿ ಮಾಡಲಿಕ್ಕಾಗಿ ಯುದ್ಧ ನಡೆದಿರೋದು ಬಹಳ ಕಮ್ಮಿ. ನಮ್ಮನ್ನು ರಿಪೇರಿ ಮಾಡಲಿಕ್ಕಾಗಿ ನಡೆದ ಯುದ್ಧಗಳಲ್ಲಿ ಹುಟ್ಟಿರೋರು ಯೇಸು ಅಂತವರು, ಬುದ್ಧನಂತವರು ಬಹಳ ಕಡಿಮೆ ಮಂದಿ. ಅಕ್ಕನಂತವರು, ಅಲ್ಲಮ್ಮನಂತವರು, ಕಬೀರನಂತವರು, ಇಂಥವ್ರು ಮಾತ್ರ ನಮ್ಮೊಳಗೆ ಯುದ್ಧ ಮಾಡಿಕೊಂಡು ಜಯಿಸಿಕೊಂಡವರು. ಹಾಗಾಗಿ ಹೊರಗೆ ಯುದ್ಧ ಮಾಡಿ 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 ಏನಾಗಿದೆ ಅಂತ ನಾವು ಕಂಡಿದ್ದೀವಿ. ಒಳಗೆ ಯುದ್ಧ ಮಾಡಬೇಕಾದಂಥ ಕಾಲದಲ್ಲಿ ನಾವಿದ್ದೀವಿ. ಈ ಯುದ್ಧಕ್ಕೆ ಶತ್ರು ಯಾರು? ಶತ್ರು ಇದ್ದಾವ ಅಂತ ಕೇಳಿದರೆ ತುಂಬ ಸಲ ಇಲ್ಲದ ಶತ್ರುವನ್ನು ನಮ್ಮ ಜೊತೆಗೆ ಕಟ್ಟಿ ನಮ್ಮ ಎದುರುಗಡೆಗೆ ಕಟ್ಟಿರೋ ಕಾಲ ಇದು. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಭಾಗದವರಿಗೆ ಬಯಲಿನ ಪರಿಕಲ್ಪನೆಗಳಿಲ್ಲ. ನಮ್ಮ ಊರುಗಳು ಪೂರಾ ಹೀಗೆ ಎತ್ತರ ತಗ್ಗು, ಗುಡ್ಡ, ದಿಣ್ಣೆ, ಊರಿಂದ ಊರು ಕಾಣಿಸೋದಿಲ್ಲ. ನಾವು ಘಟ್ಟ ದಾಟಿ ಅಂತೂ ಸ್ವಲ್ಪ ಮೇಲೆ ಹೋಗಿಬಿಟ್ರೆ, ಬಯಲುಸೀಮೆ ಹೋಗಿಬಿಟ್ರೆ ಅಲ್ಲಿ ಬಯಲು ಅಂದರೆ ಬಯಲು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಊರಿಂದ ಊರಿಗೆ ಕಾಣಿಸುತ್ತೆ. ಎಲ್ಲೋ ನಿಂತಿದ್ದ ಮನುಷ್ಯರು ಕಾಣಿಸ್ಕೊಳ್ತಾರೆ. ಅದಕ್ಕೆ ಅದನ್ನು ಮನುಷ್ಯರು ಕಾಣಿಸಿಕೊಳ್ಳೋದಿದೆಯಲ್ಲ, ಅದು ಕಣ್ಣಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ಮನಸ್ಸು ಕಾಣಿಸಿಕೊಳ್ಳೋದು. ಹಾಗಾಗಿ ಅದನ್ನು ಬಯಲು ಅಂತ ಕರೆದಿರೋದು. ಅಲ್ಲಿ ಶರಣರು ಬದುಕಿರೋದು, ಹುಟ್ಟಿರೋದು, ಆ ಶರಣರು ಕಟ್ಟಿರುವ ಬದುಕಿನಲ್ಲಿ, ಮಾತಾಡಿರುವ ಮಾತಿನಲ್ಲಿ ಬಯಲು ಅನ್ನುವಂಥ ಪದ ಬಂದಿರೋದು. ಇದೆಲ್ಲವೂ ಅವರು ಕಂಡುಕೊಂಡ ಒಳಗಿನ ಸತ್ವದ ನುಡಿಯದು. ಅದಕ್ಕೆ ಅದನ್ನು ವಚನ ಅಂತ ಕರೆದಿರೋದು. ವಚನ ಅಂದರೆ ಪ್ರಮಾಣ, ವಚನಗಳು ಅಂತ. ನಾವು ವಚನಗಳು ಅಂತ 4 ಮಾರ್ಕಿಗಾಗಿ
ಕನ್ನಡ ಪರೀಕ್ಷೆಯಲ್ಲಿ ಬರೆದಿರೋದು ಬಾಯಿಪಾಠ ಹೊಡೆದಿದ್ದು ಬಿಟ್ಟರೆ ಅದು ಏನು ಅಂತ ಒಳಗಿಳಿಸ್ಕೊಳ್ಳೇ ಇಲ್ಲ. ಕರಾವಳಿಯವರಂತೂ ಭಯಂಕರ ಬುದ್ಧಿವಂತರು ಅಂತ ಎಲ್ಲರೂ ಕರೀತಾರೆ ಹೊರಗಡೆಯವರು. ಎಷ್ಟು ಬುದ್ಧಿವಂತೆಯವರು ಅಂತ ನಮಗೆ ಒಳಗಿಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮೊಳಗೆ ಇಳಿದುಕೊಳ್ಳುವ ಪ್ರಕ್ರಿಯೆಗಳನ್ನು ಯಾಕೆ ನಾವು ಇಷ್ಟು ಕಮ್ಮಿ ಆಗಿದ್ದೀವಿ, ಯಾಕೆ ನಮಗಿಷ್ಟು ಕೊರತೆಗಳು ಅಂತೆಲ್ಲ ಹುಡುಕಾಡ್ತಾ ಹೊರಟಾಗಲೆಲ್ಲ ನಮಗೆ ಮನುಷ್ಯರದ ಒಂದು ಬಹಳ ತೀವ್ರವಾದ ಕೊರತೆ ಕೃತಜ್ಞತೆ ಹೇಳುವಿಕೆ ಇಲ್ಲ ಅಂತ ನನಗೆ ಅನಿಸೋದು. ನಾವು ಯಾರಿಗೂ ಥ್ಯಾಂಕ್ಸ್ ಹೇಳೋದು ಭಾರಿ ಕಮ್ಮಿ. ಥ್ಯಾಂಕ್ಸ್ ಹಿಂಗೆ ಸ್ಟೇಜಲ್ಲಿ ಬಂದು ಕಾರ್ಯಕ್ರಮ ಮುಗಿಯಿತು, ಕೃತಜ್ಞತೆಗಳು, ಶಾಮೀನು ಹಾಕಿದವರಿಗೆ ಕೃತಜ್ಞತೆ, ಪೆಂಡಲ್ ಹಾಕಿದವರಿಗೆ ಕೃತಜ್ಞತೆ, ಮೈಕ್ನವ್ರಿಗೆ ಥ್ಯಾಂಕ್ಸು, ಲೈಟಿಂಗ್ ಮಾಡಿದ ಇವರಿಗೆ ಥ್ಯಾಂಕ್ಸು, ಇದೆಲ್ಲ ಹೇಳ್ತೀವಿ. ಆದರೆ ನಾವು ದಿನನಿತ್ಯ ಎದುರಾಗ್ತಿರುವ ಯಾವುದೋ ಸಂಗತಿಗಳಿಗೆ, ಆ ಕ್ಷಣ ಎದುರಾಗ್ತಿರುವ ಸಂಗತಿಗಳಿಗೆ, ಸತ್ಯಗಳಿಗೆ, ಸತ್ವಗಳಿಗೆ ಕೃತಜ್ಞರಾಗಿರೋದು, ನಾನು ಪ್ರಾಮಾಣಿಕವಾಗಿ ಕೃತಜ್ಞರಾಗಿರೋದು ಬಹಳ ಕಮ್ಮಿ. ಮನೆಯಲ್ಲೇ ನೋಡಿ, ನಾವು ಹೊರಗಡೆ ಸಂಗತಿ ಬಿಟ್ಬಿಡೋಣ. ಮನೆಯಲ್ಲೇ ನಮ್ಮ ಮನೆಯಲ್ಲಿ ಪ್ರತಿದಿನ ಊಟ ಮಾಡ್ತಿರ್ತೀವಿ. ದಿನದ 3 ಹೊತ್ತು 4 ಹೊತ್ತು ಊಟ ತಿಂಡಿ, ಬೇರೆ ಏನೇನೇನು ಜ್ಯೂಸುಗಳು, ಈಗಂತೂ ಶಕೆ, ಏನೇನೋ ತಿಂತೀವಿ, ಕುಡಿತೀವಿ. ಅದ್ಭುತವಾದದ್ದನ್ನೆಲ್ಲ ನಮ್ಮ ಮನೆಯಲ್ಲಿರುವ ಯಾವುದೋ ಒಂದು ಜೀವ ಮಾಡಿಕೊಡ್ತಾ ಇರ್ತದೆ. ಅದಕ್ಕೆ ಅಕ್ಕನೋ, ಅಮ್ಮನೋ, ಚಿಕ್ಕಮ್ಮನೋ, ಆಂಟಿಯೋ, ಅಜ್ಜಿಯೋ, ಅಥವಾ ತೀರಾ ಬೆರಳೆಣಿಕೆಯ ಮನೆಗಳಲ್ಲಿ ಒಂದು ಗಂಡಸಿನ ಒಳಗೆ ಅಂಥ ಪಾತ್ರವೂ ಕೂಡ ಇದ್ದಿರಬಹುದು, ಗೊತ್ತಿಲ್ಲ. ಇದ್ದರೆ ನನಗೆ ಮೊದಲ ಶರಣು ಆ ಜೀವಕ್ಕೆ, ಅದು ಇರಬೇಕು ಅಂತ ನಾನು ಕನಸು ಕಾಣ್ತೀನಿ. ಅದನ್ನು ಸ್ವೀಕರಿಸುವಾಗ ಅದಕ್ಕೊಂಚೂರು ಉಪ್ಪು ಕಮ್ಮಿಯಾಗಿದೆ, ಜಾಸ್ತಿಯಾಗಿದೆ ಅಂದರೆ ಆ ಮನೆಯಲ್ಲಿ ದೊಡ್ಡ ರಾದ್ದಾಂತ ಶುರುವಾಗುತ್ತೆ. ಅದು ಚೆನ್ನಾಗಿತ್ತು ಅಂತಂದರೆ, ಇದು ಭಾರಿ ಚೆನ್ನಾಗಿದೆ ಅಂತ ಒಂದು ದಿನವೂ ನಾವು ಹೇಳಲ್ಲ. ವರ್ಷಾಂತರ ಗಟ್ಟಲೆ ನಾವು ತಿಂದ್ಕೊಂಡು ಹೊಂದ್ಕೊಂಡು ಮಲಗಿಕೊಂಡು ಇರ್ತೀವಿ, ಊಟ ಮಾಡಿಕೊಂಡು ತಿಂದ್ಕೊಂಡು ಇರ್ತೀವಿ. ಆದರೆ ಒಂದು ದಿನವೂ ಇವತ್ತಿನ ಊಟ ಚೆನ್ನಾಗಿತ್ತು, ಸಾಂಬಾರು ಚೆನ್ನಾಗಿತ್ತು, ಪಲ್ಯ ಚೆನ್ನಾಗಿತ್ತು ಅಂತ ಹೇಳಿರಲ್ಲ. ಆದರೆ ಒಂದು ದಿನ ಒಂಚೂರು ಉಪ್ಪು ಹೆಚ್ಚು ಕಡಿಮೆ ಆಯಿತು, ಆವತ್ತು ಎಲ್ಲರೂ ಹೇಳ್ತೀವಿ, ಏನಿದೆ ನಿನಗೆ, ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದಿಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗ, ಹಿಂಗೆ ಮಾಡೋಕ್ಕೆ. ಕಂಪ್ಲೇಂಟ್ಸ್ಗಳನ್ನು ಎತ್ತಿ ಮಾತಾಡೋದ್ರಲ್ಲಿ ನಾವು ಭಯಂಕರ ನಿಸ್ಸೀಮರು. ಕಾಂಪ್ಲಿಮೆಂಟ್ಸ್ಗಳನ್ನು ಕೊಡೋದ್ರಲ್ಲಿ ನಮಗೆ ಭಯಂಕರ ಜಿಪುಣರು. ನಮ್ಮ ಜೊತೆಗಿರುವ ಜೀವಗಳಿಗೇನೆ ನಾವು ಕೃತಜ್ಞರಾಗಿರೋದು ಬಹಳ ಕಮ್ಮಿ. ಬೇರೆಯವ್ರಿಗೆಲ್ಲ ಹೇಳ್ತೀವಿ, ಅಮೇರಿಕಾದವರು ಅಲ್ಲಿ ಹಂಗೆ ಹೋದರು, ಇವರು ಹಂಗೆ ಹೋದರು, ಅವರಿಗೆ ಥ್ಯಾಂಕ್ಸು, ನಾವು ಸ್ಟೇಟಸ್ ಹಾಕ್ಕೊಳ್ತೀವಿ. ನಮ್ಮ ಮನೆಯಲ್ಲೇ ಬದುಕ್ತಿರುವ ಜೀವಗಳು, ನಮ್ಮ ಜೊತೆಗಿರುವಂಥ ಜೀವಗಳಿಗೇನೆ ನಾವು ಕೃತಜ್ಞತೆ ಆಗಿರಲ್ಲ. ಅಂದರೆ ನಮ್ಮ ಒಳಗೇನೆ ಇನ್ಬಿಲ್ಟಾಗಿ ನಾವು ಹುಟ್ಟುವಾಗಲೇ ನಮಗೆ ಆ ಥರದ ಒಂದು ಕೊರತೆ ಇದೆಯಾ ಮನುಷ್ಯರಿಗೆ? ನಾವು ಪ್ರಾಣಿತ್ವದಿಂದ ಇನ್ನೂ ಕೂಡ ಮನುಷ್ಯತ್ವದ ಕವಲುಗಳಿಗೆ ಒಡ್ಕೊಳ್ತಾ ಇನ್ನೂ ಆ ಥರದ ನರಗಳು ನಮ್ಮಲ್ಲಿ ಆಕ್ಟಿವೇಟ್ ಆಗಿಲ್ವಾ? ಹಾಗಾಗಿ ಹದ ಮಾಡುವ, ಮೆದು ಮಾಡುವ ಪ್ರಕ್ರಿಯೆಯಲ್ಲಿ ಇದು ನಮ್ಮನ್ನು ತುಂಬ ಕಾಡಬೇಕಾದ ಪ್ರಶ್ನೆ. ನಾನೀಗ ಹಾಡಿರೋ ಹಾಡು ಕೋಟಗಾನಹಳ್ಳಿ ರಾಮಯ್ಯ ಅವರು ಬರೆದಿರೋದು. ನಾನು ಮುಂದಕ್ಕೆ ಹಾಡ್ತಿರುವ ಹಾಡು ನಿಡುಮಾಮಿಡಿ ಸ್ವಾಮೀಜಿಯವರು ಬರೆದಿರುವಂಥ ಹಾಡು. ಸ್ವಾಮೀಜಿಗಳು ಇಂಥ ಹಾಡು ಬರೀತಾರ ಅಂತ ನಿಮಗೆ ಪ್ರಶ್ನೆ ಆಗ್ಬೋದು. ಬರೀತಾರೆ. ನೀವು ಅವ್ರು ಬರೆದ ಬೇರೆ ಪುಸ್ತಕಗಳನ್ನೆಲ್ಲ ಓದಿದರೆ ಇವರು ಸ್ವಾಮೀಜಿನ ಅಂತೀವಿ. ನಾವು ಬರುವಾಗ ಪ್ರಕಾಶನ ನಾವು ಮಾತಾಡ್ತಿದ್ವಿ, ಮಠಗಳು, ಸ್ವಾಮೀಜಿಗಳು ಪ್ರಗತಿಪರವಾಗಿ ಮಠಗಳನ್ನು ಮುಂದುವರಿಸೋಕ್ಕಾಗಲ್ಲ. ಹೌದು, ಅದು ಮಠಗಳಾಗಿರಲ್ಲ. ಮತ್ತೇನಾಗುತ್ತೆ, ಅದು ಆಶ್ರಮ ಆಗುತ್ತೆ. ಶ್ರಮವನ್ನು ಬೇಸಾಗಿಟ್ಕೊಂಡು ಆಶ್ರಮ ಆಗುತ್ತೆ. ಗಾಂಧೀಜಿ ಕಟ್ಟಿದ ಹಾಗೆ ಮಠವಾಗಿ ಉಳಿಯಲ್ಲ. ಪ್ರಗತಿಪರ ಚಿಂತನೆ ಮತ್ತು ಜೀವಪರವಾದ ಚಿಂತನೆಯಲ್ಲಿ ಬಂದುಬಿಟ್ರೆ ಅಲ್ಲಿ ಮಠ ಹೋಗಿ ಮಠ ಒಡೆದು ಆಶ್ರಮ ಆಗುತ್ತೆ.
ನಿಜ ದುಡಿಮೆಗೆ ವಂದನೆ, ನಿಜ ದುಡಿಮೆಗೆ ವಂದನೆ. ಕರುಣೆಗೆ ವಂದನೆ, ಕ್ಷಮೆಗೆ ವಂದನೆ, ಸ್ನೇಹ ಸಹನೆಗೆ ವಂದನೆ, ಜ್ಞಾನಕ್ಕೆ ವಂದನೆ, ವಿಜ್ಞಾನಕ್ಕೆ ವಂದನೆ, ಸಕಲ ಪ್ರಗತಿಗೆ ವಂದನೆ. ಸಾಹಿತ್ಯ ಸಂಗೀತ ನೃತ್ಯ ಸಮಸ್ತ ಶಾಸ್ತ್ರ ಕಲೆಗಳಿಗೆ ವಂದನೆ, ಶಾಸ್ತ್ರ ಕಲೆಗಳಿಗೆ ವಂದನೆ. ಮಾತಿಗೆ ವಂದನೆ, ಪಿತಗೆ ವಂದನೆ, ಗುರು ಹಿರಿಯರಿಗೆ ವಂದನೆ, ಗುರು ಹಿರಿಯರಿಗೆ ವಂದನೆ. ಸತಿಗೆ ವಂದನೆ, ಪತಿಗೆ ವಂದನೆ, ಆಪ್ತಹಿತರಿಗೆ ವಂದನೆ, ಬೆಳಕಿಗೆ ವಂದನೆ, ಇರುಳಿಗೆ ವಂದನೆ, ಸೃಷ್ಟಿ ನಿಯಮಕ್ಕೆ ವಂದನೆ. ಸರ್ವಕಾಲದ ಸರ್ವಲೋಕದ ಶ್ರೇಯ ಶಕ್ತಿಗೆ ವಂದನೆ, ಶ್ರೇಯ ಶಕ್ತಿಗೆ ವಂದನೆ. ಶಾಂತಿಗೆ ವಂದನೆ, ಕ್ರಾಂತಿಗೆ ವಂದನೆ, ವಿಶ್ವ ಶಾಂತಿಗೆ ವಂದನೆ, ವಿಶ್ವ ಶಾಂತಿಗೆ ವಂದನೆ. ಶಾಂತಿಗೆ ವಂದನೆ, ಕ್ರಾಂತಿಗೆ ವಂದನೆ, ವಿಶ್ವ ಶಾಂತಿಗೆ ವಂದನೆ, ವಿಶ್ವ ಶಾಂತಿಗೆ ವಂದನೆ. ಸರ್ವ ಜನತೆಯ ಕ್ಷೇಮ ಸೌಖ್ಯದ ಸ್ವಾತಂತ್ರ್ಯ ಸಾಧನೆಗೆ ವಂದನೆ, ಸ್ವಾತಂತ್ರ್ಯ ಸಾಧನೆಗೆ ವಂದನೆ. ಮಮತೆಗೆ ವಂದನೆ, ಸಮತೆಗೆ ವಂದನೆ, ಉದಾತ್ತ ಚರಿತೆಗೆ ವಂದನೆ, ಜಾತಿ ಮತಗಳ ಎಲ್ಲೇ ಮೀರಿದ ಮಾನವತೆಗೆ ವಂದನೆ, ಮಾನವತೆಗೆ ವಂದನೆ. ಮಣ್ಣಿಗೆ ವಂದನೆ, ಮುಗಿಲಿಗೆ ವಂದನೆ, ಸಕಲ ಜೀವಕ್ಕೆ ವಂದನೆ. ಅವರಿದ್ದೀವಿ, ಊಟ ಮಾಡಲಿಕ್ಕೆ ಹಸಿವೆ ಇಲ್ಲದವರಿದ್ದೀವಿ, ತುಂಬ ಶೆಕೆ ಆಗೋರಿದ್ದೀವಿ, ಶೆಕೆಯನ್ನು ಸಹಿಸ್ಕೊಳ್ಳೋರಿದ್ದೀವಿ, ಗ್ಲಾಸ್ ಹಾಕೊಂಡವರು ಹಾಕದವರು, ತುಂಬ ಪ್ರಾಯ ಆದವರು, ಸಣ್ಣ ಮಕ್ಕಳು, ಎಲ್ಲ ಥರದವರು ಇದ್ದೀವಿ. ಭಾರತ ಅಂದರೆ ಹೀಗೆ ಎಲ್ಲ ಥರದವರು ಸೇರಿಕೊಂಡು ಬದುಕುವ ಪ್ರಜ್ಞೆಯನ್ನು ಭಾರತ ಅಂತ ಕರಿತೀವಿ. ಇದನ್ನು ಭಾರತೀಯತೆ ಅಂತ ಕರಿತೀವಿ. ಭಾರತೀಯತೆ ಅಂದರೆ ಎಲ್ಲವನ್ನು ಡಿಲೀಟ್ ಮಾಡಿ ಒಂದು ಮಾಡುವುದಲ್ಲ, ಎಲ್ಲವನ್ನಿಟ್ಟುಕೊಂಡು ಒಂದಾಗುವಿಕೆ. ವಿವಿಧತೆಯಲ್ಲಿ ಏಕತೆ ಅಂದರೆ ಎಲ್ಲವನ್ನು ಸಾಯಿಸಿ ಒಂದು ಮಾಡುವುದಲ್ಲ. ಎಲ್ಲ ಕನ್ನಡವನ್ನು ಸಾಯಿಸಿ ಬೆಂಗಳೂರಿನ ಒಂದು ಕನ್ನಡವನ್ನು ಎಲ್ಲರೂ ಮಾತಾಡಬೇಕು ಅಂತ ಹೇಳೋದು ವಿವಿಧತೆಯಲ್ಲಿ ಏಕತೆ ಅಲ್ಲ. ಬೆಂಗಳೂರಿನ ಕನ್ನಡ, ಮಂಗಳೂರಿನ ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ, ಬಿಜಾಪುರದ ಕನ್ನಡ, ಕುಂದಾಪುರದ ಕನ್ನಡ, ಸುಳ್ಯದ ಕನ್ನಡ, ಎಲ್ಲ ಕನ್ನಡಗಳನ್ನು ಇಟ್ಟುಕೊಂಡು ಕನ್ನಡದ ಡೈವರ್ಸಿಟಿಯನ್ನು, ವಿವಿಧತೆಯನ್ನು, ಅನನ್ಯತೆಯನ್ನು ಬದುಕೋದಿದೆಯಲ್ಲ, ಅದು ಭಾರತದ ವೈವಿಧ್ಯತೆ. ಹಂಗಿದ್ದಾಗ ಮಾತ್ರ ಅದು ಭಾರತ ಆಗೋದು, ಇಲ್ಲದಿದ್ದರೆ ಭಾರತ ಇನ್ನೊಂದು ಪಾಕಿಸ್ತಾನ ಆಗುತ್ತೆ. ಈ ಪ್ರಜ್ಞೆ ನಮ್ಮ ಎದೆಗಳಿಗೆ ಇಳಿಯೋದೇ ಇಲ್ಲ. ಇದನ್ನು ಯಾರು ಹೇಳ್ಕೊಡೋರೇ ಇಲ್ಲ ನಮಗೆ. ಈ ಹಾಡು ಧಾರ್ಮಿಕ ಬಹುತ್ವವನ್ನು ಇನ್ನೊಂದು ಸಲ ನೆನಪಿಸುವ ಹಾಡು.
ಗೊಂದು ಮಂದಿರವಿದೆ. ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ. ಅಲ್ಲಿದ್ದಾನೆ ರಾಮ, ಅಲ್ಲಿದ್ದಾನೆ ಈಶಾ. ಅಲ್ಲಿ ರಾಮನಿದ್ದಾನೆ, ಅಲ್ಲಿ ಸೀತೆ ಇದ್ದಾಳೆ. ಅಲ್ಲಿ ಈಶನಿದ್ದಾನೆ, ಅಲ್ಲಿ ಗೌರಿ ಇದ್ದಾಳೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ. ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ. ಅಲ್ಲಿದ್ದಾನೆ ರಾಮ, ಅಲ್ಲಿದ್ದಾನೆ ಈಶಾ. ಅಲ್ಲಿ ರಾಮನಿದ್ದಾನೆ, ಅಲ್ಲಿ ಸೀತೆ ಇದ್ದಾಳೆ. ಅಲ್ಲಿ ಈಶನಿದ್ದಾನೆ, ಅಲ್ಲಿ ಗೌರಿ ಇದ್ದಾಳೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ. ಆಗೋ ಮೇಲೆ ನೋಟ ನಕ್ಷತ್ರ, ಕಣ್ಣಲಗೆ ಚಂದಿರ. ಅಲ್ಲಿದ್ದಾನೆ ಅಲ್ಲ, ಅಲ್ಲಿದ್ದಾಳೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾಳೆ. ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾಳೆ. ನಮ್ಮ ಎಲುಬಿನ ಹಂದರದೊಳಗೊಂದು ಇಗರ್ಜಿ ಇದೆ. ಅಲ್ಲಿದೆ ಕಶೀರು ಹೆಗಲ ಮೂಳೆಗಳಿಂದಾದ ಶಿಲುಬೆ. ಅಲ್ಲಿದ್ದಾನೆ ನಮಗಾಗಿ ಮೊಳೆ ಜಡಿಸಿಕೊಂಡು ನಿತ್ಯ ಮರುಗುವ ಯೇಸು ಕ್ರಿಸ್ತ, ಕ್ರಿಸ್ತ ಕ್ರಿಸ್ತ ಕ್ರಿಸ್ತ. ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ. ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ. ಮಸ್ತಿಷ್ಕದೊಳಗೆ ಸ್ತೂಪಗಳು, ಅಸ್ಥಿಯೊಳಗದಿಷ್ಟೋ ಬಸದಿಗಳು. ಸದಾ ಸ್ವಸ್ಥವಾಗಿರುವ ಬುದ್ಧನಿದ್ದಾನೆ, ಮಹಾವೀರನಿದ್ದಾನೆ. ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ. ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ. ರಕ್ತ ಮಾಂಸದ ದೇಹಗಳುರುಳಿದವು, ದೇಗುಲಗಳುಳಿದಿವೆ.
ನಮ್ಮ ಎಲುಬಿನ ಹಂದರದೊಳಗೆ ಬೆಚ್ಚನೆಯ ಭಕ್ತಿ ಪಂಜರದೊಳಗೆ ಅಲ್ಲಿ ಅಕ್ಕ ಇದ್ದಾಳೆ, ಮಹಾದೇವಿ ಇದ್ದಾಳೆ, ಅಲ್ಲಿ ಅಣ್ಣ ಇದ್ದಾನೆ, ಬಸವಣ್ಣ ಇದ್ದಾನೆ, ಅಲ್ಲಿ ಅಮ್ಮ ಇದ್ದಾಳೆ, ಅಣ್ಣಮ್ಮ ಇದ್ದಾಳೆ, ಅಲ್ಲಿ ಅಪ್ಪ ಇದ್ದಾನೆ, ಮೌನಪ್ಪ ಇದ್ದಾನೆ, ಅಲ್ಲಿ ಅಜ್ಜ ಇದ್ದಾನೆ, ಕೊರಗಜ್ಜ ಇದ್ದಾನೆ, ಕಲ್ಲುಟ್ಟಿ ಇದ್ದಾಳೆ, ಸಿರಿಯಪ್ಪೆ ಇದ್ದಾಳೆ, ಕಾನದನೂ ಇದ್ದಾನೆ, ಕಟದನೂ ಇದ್ದಾನೆ, ಅಲ್ಲಿ ಕೋಟಿ ಇದ್ದಾನೆ, ಚಿನ್ನಯ್ಯನೂ ಇದ್ದಾನೆ, ಕಬೀರನಿದ್ದಾನೆ, ಕನಕದಾಸನಿದ್ದಾನೆ, ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ, ಅಲ್ಲಿ ಅಮ್ಮ ಇದ್ದಾಳೆ, ಅಲ್ಲಿ ಉಮ್ಮ ಇದ್ದಾಳೆ, ಅಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ಕ್ರಿಸ್ತ ಇದ್ದಾನೆ, ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ, ಅಲ್ಲಿ ಅಮ್ಮ ಇದ್ದಾಳೆ, ಅಲ್ಲಿ ಉಮ್ಮ ಇದ್ದಾಳೆ, ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ. ಹೀಗೆ ನಮ್ಮೆಲ್ಲರ ಎದೆಗಳಲ್ಲಿ ನಾವು ನಂಬುವ ಬೇರೆ ಬೇರೆ ಹೆಸರಿನ ದೇವರುಗಳು, ದೈವಗಳು, ಸತ್ಯಗಳು, ಸತ್ವಗಳು, ಈ ನೆಲದ ಬೇರೆ ಬೇರೆ ಹೆಸರಿನ ತತ್ವಗಳು ಇದ್ದಾವೆ. ಆ ಎಲ್ಲ ಸತ್ವಗಳು, ತತ್ವಗಳು, ಸತ್ಯಗಳು ಎಲ್ಲರ ಜೊತೆಗೆ ಒಟ್ಟಾಗಿ ಬದುಕುವುದನ್ನು, ಎಲ್ಲರನ್ನು ಪ್ರೀತಿಸಿಕೊಂಡು ಬದುಕುವುದನ್ನು ಹೇಳಿಕೊಟ್ಟಿದ್ದಾವೆ. ಶಾಂತಿಯಿಂದ ಬದುಕುವುದನ್ನು, ಶಾಂತವಾಗಿ ಬದುಕುವುದನ್ನು ವಿವಿಧ ರೂಪದಿಂದ ಹೇಳುತ್ತಾ ಹಾಗೆ ಬದುಕುವ ದಾರಿಯನ್ನು ಬದುಕಿ ತೋರಿಸಿದ್ದಾವೆ. ಸುಮ್ಮನೆ ಎಲ್ಲೋ ಪ್ರವಚನ ಹೇಳಿ ಪುರಾಣ ಕಥೆಗಳಲ್ಲಿ ಬರೆದು ಇಟ್ಟು ಹೋದವಾಗಿದ್ರೆ ಅದೊಂದು ಥರ. ಇದನ್ನು ಒಂದು ಆದರ್ಶವನ್ನಾಗಿ ಬದುಕಿದಂಥ ಸಾಕ್ಷ್ಯಾಧಾರ ಸಹಿತವಾದಂತಹ ಹಲವಾರು ದಾರ್ಶನಿಕರು ಈ ಶಾಂತಿಯನ್ನು, ಈ ಸೌಹಾರ್ದತೆಯನ್ನು, ಈ ಒಳಗೊಂಡು ಬದುಕುವ ಪ್ರಜ್ಞೆಯನ್ನು ಬದುಕಿದ್ದಾರೆ, ಬಿತ್ತಿದ್ದಾರೆ, ಹಾಡಿದ್ದಾರೆ, ಬೇರೆಯವರಿಗೆ ದಾಟಿಸಿದ್ದಾರೆ. ಅದು ನಮ್ಮ ಎದೆಗಳಿಗೆ ಇಳಿಬೇಕು ಅಂತಾದರೆ ನಾವು ಮತ್ತೆ ನೆಲಕ್ಕೆ, ಬೇರುಗಳಿಗೆ ಇಳಿಬೇಕು. ಬೇರುಗಳಿಗೆ ಇಳಿಯದ ಹೊರತು ನಮಗೆ ಅದನ್ನು ಹೀರ್ಕೊಳ್ಳೋಕ್ಕಾಗಲ್ಲ. ಅದು ನಮಗೆ ಸಾಧ್ಯ ಆಗಲಿ ಅಂತ ನಾನು ಮತ್ತೆ ಮತ್ತೆ ಕನಸು ಕಾಣ್ತೀನಿ. ಎಲ್ಲವನ್ನು ಒಂದು ಮಾಡ್ತಿರುವ ಬುಲ್ಡೋಸರ್ ಕಲ್ಚರ್ ಏನಿದೆಯಲ್ಲ, ಈಗ ಎಲ್ಲ ಬಣ್ಣಗಳನ್ನು ಕಿತ್ತುಕೊಂಡು ಒಂದು ಬಣ್ಣವಾಗಬೇಕೆ, ಅದು ಈ ನೆಲದ ಕಲ್ಚರ್ ಅಲ್ಲ. ಬುಲ್ಡೋಸರ್ ತಂದು ಎಲ್ಲ ಬೆಟ್ಟ ಗುಡ್ಡಗಳನ್ನು ಲೆವೆಲ್ ಮಾಡಿ ಒಂದೇ ಗ್ರೌಂಡ್ ಮಾಡೋದು, ಆ ಗ್ರೌಂಡಲ್ಲಿ ಮತ್ತೆ ಪಿಲ್ಲರ್ಗಳನ್ನು ಹಾಕಿ ಒಂದು ಬಿಲ್ಡಿಂಗ್ ಕಟ್ಟೋದು, ಆ ಬಿಲ್ಡಿಂಗ್ನ ಒಳಗೆ ಆನಂತರ ಪ್ಲಾಸ್ಟಿಕ್ನ ಮರಗಳನ್ನು, ಪ್ಲಾಸ್ಟಿಕ್ನ ಹಣ್ಣು ಹಂಪಲುಗಳನ್ನು ಇಟ್ಟುಕೊಂಡು ಬಂದವರಿಗೆಲ್ಲ ತೋರಿಸೋದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಶೋಕೇಸ್ ನಮ್ಮದು. ಈ ಹುಚ್ಚು ಭ್ರಾಮಕವಾದ ಬುದ್ಧಿವಂತ ಶ್ರೀಮಂತಿಕೆಯ ಅಮಲು ನಮ್ಮನ್ನು ಏರಿಸ್ಕೊಂಡ್ಬಿಟ್ಟಿದೆಯಲ್ಲ. ಸಹಜವಾದ ಬೆಟ್ಟ ಗುಡ್ಡಗಳನ್ನೆಲ್ಲ ಕಡಿದು ಸಾಯಿಸಿಕೊಂಡು ಯಾವುದೋ ಪ್ಲಾಸ್ಟಿಕ್ಕನ್ನು, ಇನ್ಯಾವುದೋ ಅಸಹಜವಾದುದನ್ನು ತೋರಿಸಿಕೊಂಡು ಬದುಕ್ತಿರುವ ಕಾಲವನ್ನು ಇದು. ಅದರ ಆಚೆಗೆ ಸಹಜವಾದುದನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ನಾವು ಬೇರುಗಳನ್ನು ಮತ್ತೆ 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 ಮುಟ್ಟಿ ನೋಡಿಕೊಳ್ಬೇಕು ಮತ್ತು ಅದರ ಪರಿಮಳವನ್ನು, ಅದರ ರಸಗಳನ್ನು ಹೀರಿಕೊಳ್ಳುತ್ತಾ, ಆ ತತ್ವಗಳನ್ನು ನಮ್ಮ ಎದೆಗಳಿಗೆ ಇಳಿಸಿಕೊಳ್ಳುತ್ತಾ ಅದನ್ನು ನಮ್ಮ ತಲೆಮಾರುಗಳಿಗೆ ದಾಟಿಸಿಕೊಳ್ಳಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ.
ಸುಮಾರು 80ರ ಆಸುಪಾಸಲ್ಲಿ ಹುಟ್ಟಿದ ನಾವುಗಳು ನಮ್ಮ ಅಪ್ಪ ಅಮ್ಮನಿಂದ ಈ ಪ್ರಜ್ಞೆಗಳನ್ನು ದಾಟಿಸಿಕೊಳ್ಳಿಕ್ಕೆ ಸೋತಿದ್ದೀವಿ. ಯಾಕಂದರೆ ಅಷ್ಟೊತ್ತಿಗೆ ಜಾಗತೀಕರಣ ಬಂದಿದೆ, ಮನೆಗಳಿಗೆ ಟಿ ವಿ ಬಂತು, ಕರೆಂಟ್ ಬಂತು. 90ರ ಆಸುಪಾಸಲ್ಲಿ ಹುಟ್ಟಿದ ಮಕ್ಕಳು ಎಲ್ಲವನ್ನು ಕಳ್ಕೊಂಡು ಮೊಬೈಲ್ ಬಂತು. 2000ದ ಆಸುಪಾಸಲ್ಲಿ ಹುಟ್ಟಿದ ಮಕ್ಕಳು ಅದಕ್ಕಿಂತ ಬರ್ಬಾತಾಗಿ ಹೋಗ್ಬಿಟ್ರು. ಟಚ್ ಸ್ಕ್ರೀನ್ ಮೊಬೈಲು, ಟಿ ವಿಗಳು ಬಂದುಬಿಟ್ವು. ಗೊತ್ತಿಲ್ಲ ಇನ್ನು ಹುಟ್ಟುವ ಮಕ್ಕಳು ಎಂಥ ಕೆಟ್ಟ ಕಾಲದಲ್ಲಿ ಹುಟ್ಟುತ್ತಿದ್ದಾವೆ ಅಂತ. ನಾವೆಲ್ಲ ಅಂದ್ಕೊಂಡಿದ್ದೀವಿ ನಾವು ಅದ್ಭುತವಾದ ಕಾಲದಲ್ಲಿ, ಅಚ್ಚೆ ದಿನಗಳಲ್ಲಿ ಇದ್ದೀವಿ ಅಂತ. ಎಂಥ ಅಚ್ಚೆ ದಿನಗಳಿವು. ಕುಡಿಯೋಕ್ಕೆ ನೀರಿಲ್ಲ. 2025ನೇ ಇಸ್ವಿ ಇದು. ಶೆಕೆ ಹೇಗಿದೆ. ಸರಿ, ಸಮುದ್ರದ ತಡ ಅಂತಾಯಿತು. ಸಮುದ್ರದಿಂದ ಸ್ವಲ್ಪ ದೂರಕ್ಕೆ ಹೋಗಿ ಬೇರೆ ಬೇರೆ ಪೇಟೆಗಳನ್ನು ಬಿಟ್ಟು ಒಂಚೂರು ಹಳ್ಳಿ ಕಡೆ ಹೋಗಿ ನೋಡಿ, ಅಲ್ಲೂ ಶೆಕೆ ಏರಿದೆ. 2100ನೇ ಇಸ್ವಿನಲ್ಲಿ ಮಂಗಳೂರು ಪೇಟೆ ಮತ್ತು ಮುಂಬೈ ಪೇಟೆ ಮುಳುಗುತ್ತೆ ಅಂತ ವಿಜ್ಞಾನಿಗಳು ಈಗಾಗಲೇ ರಿಪೋರ್ಟ್ ಕೊಟ್ಟಾಗಿದೆ. 2100ನೇ ಇಸ್ವಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ನಿಂದ, ಜಾಗತಿಕ ತಾಪಮಾನದ ಏರಿಕೆಯಿಂದ. ಅದೇನು ಗ್ಲೋಬಲ್ ವಾರ್ಮಿಂಗ್? ನಮಗೆ ಕೇಳಲಿಕ್ಕೆ ಪುರ್ಸೋತೇ ಇಲ್ಲ. ನಾವಿನ್ನೂ ಧರ್ಮ ಯುದ್ಧದಲ್ಲೇ ಇದ್ದೀವಿ, ಬಂಟಿಂಗ್ ಕಟ್ಟೋದ್ರಲ್ಲೇ ಇದ್ದೀವಿ. ಯಾರ್ಯಾರು ರಾಜಕೀಯದವರು ಹಾಕಿರುವ ದಾಳಗಳ ಆಟದ ವಸ್ತುಗಳಾಗಿ ಕಿತ್ತಾಡಿಕೊಂಡು ಸಾಯ್ತಿದ್ದೀವಿ. ನಾನು 2018ರಲ್ಲಿ ಕರ್ನಾಟಕ ಯಾತ್ರೆ ಮಾಡಬೇಕಾದ್ರೆ ಬಳ್ಳಾರಿನಲ್ಲಿ ಸೆಂಟ್ರಲ್ ಜೈಲಿನಲ್ಲಿಗೆ ಹೋದಾಗ ಒಂದು ದಿನಾಂಕ ಫಿಕ್ಸ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿದರು. ಯಾಕಂದರೆ ಮಂಗಳೂರಿನಿಂದ ಒಂದು ಟೀಮ್ ಬಂದಿತ್ತು. ಯಾವುದೋ ಕೋಮು ಗಲಭೆಯಲ್ಲಿ ಜಗಳ ಆಡಿ ಬಂದ ಹುಡುಗರ ಟೀಮ್, ಕಲ್ಲಡ್ಕದಿಂದ ಬಂದ ಒಂದು ಟೀಮ್, ಹಿಂದೂ ಹುಡುಗರು. ಹಾಗಾಗಿ ನಾನು ಮಂಗಳೂರಿನ ಹೋದವನು, ಮತ್ತೇನೇನು ಸಮಸ್ಯೆಗಳಾಗ್ತವೆ ಭದ್ರತೆಯದ್ದು ಅಂತ ಹೇಳಿ ನನ್ನ ಪ್ರೋಗ್ರಾಮನ್ನು ಪೋಸ್ಟ್ಪೋನ್ ಮಾಡಿದ್ದರು. ಮತ್ತೆ 1 ವಾರದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಅವಕಾಶ ಆಯಿತು. ಪ್ರೋಗ್ರಾಮ್ ನಡೆಯಿತು, ಚೆನ್ನಾಗಿ ನಡೆಯಿತು. ಸುಮಾರು 80% ಕೈದಿಗಳೆಲ್ಲ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದರು. ಇನ್ನೊಂದು 20% ಅವರವರ ಪಾಡಿಗೆ ಎಲ್ಲೆಲ್ಲ ಸೆಲ್ಗಳಲ್ಲಿದ್ದರು. ಮಂಗಳೂರಿನಿಂದ ಬಂದ ಟೀಮನ್ನು ಬಿಟ್ಟಿರಲಿಲ್ಲ, ಸೆಲ್ಲಲ್ಲೇ ಇದ್ದರು. ನಮ್ಮನ್ನು ಸೆಲ್ಗಳಿಗೆಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಈ ಮಂಗಳೂರಿನ ಟೀಮ್ನ ಸೆಲ್ಲಿನ ಹುಡುಗರು, ನಾವು ಮಹಾನ್ ಸೇವೆ ಮಾಡಿ ಬಂದವರು ಅನ್ನುವ ಥರ, ನಿಮಗೆ ನಾನು ಪರಿಚಯ ಇಲ್ವಾ ಅಂತ ತುಳುವಲ್ಲಿ ಕೇಳಿದ್ರು. ಗುರ್ತಜ್ಜನ್ನು ಇಲ್ಲ, ನಾನು ನೋಡಿದ್ದೀನಿ ಆ ಹುಡುಗರನ್ನು. ಆಪಾಪೋಲಿಗಳಾಗಿ ಬಿ ಸಿ ರೋಡಲ್ಲಿ ಸುತ್ತಾಡಿಕೊಂಡು, ನಮ್ಮ ಆಫೀಸ್ ಬಿ ಸಿ ರೋಡಲ್ಲಿತ್ತು ಅವಾಗ, ಸುತ್ತಾಡಿಕೊಂಡು ಬೈಕ್ಗಳಲ್ಲಿ ರೈಡ್ ಮಾಡಿಕೊಂಡು ವೀಲಿಂಗ್ ಮಾಡಿಕೊಂಡು ಸುತ್ತಾಡ್ತಿದ್ದವರು. ನಾವು ಇವರ ಕಡೆಯವರು, ಯಾರ್ದೋ ಹೆಸರು ಹೇಳಿದ್ರು, ನಂಗೆ ಗೊತ್ತಿಲ್ಲ. ಅವರು ಗೊತ್ತಲ್ವ ನಿಮಗೆ? ಭಟ್ರದ್ದು ಪರಿಚಯ ಇಲ್ವಾ? ಅವ್ರದ್ದು ನಾವು ಹುಡುಗರು. ಯಾವ ಭಟ್ರು ನಂಗೆ ಗೊತ್ತಿಲ್ಲ. ಹೀಗೆ ಮಾತಾಡ್ತಾರೆ ಜೈಲಿನ ಕಂಬಿಗಳ ಒಳಗೆ. ಬ್ರಾಹ್ಮಣರ ಭಾಷೆಯಲ್ಲೇ ಹೇಳೋದಾದರೆ ಶೂದ್ರ ಮುಂಡೆಯವು ಅಂತ ಹೇಳೋಣ, ಹಾಗೆ ಬಳಸೋಣ. ಬಹುಶಃ ಇಷ್ಟೊತ್ತಿಗೆ ಬೆಂಡಾಗಿ ಹೊರಗೆ ಬಂದಿರ್ತವೆ. ಕೆಲಸ ಇರಲ್ಲ ಸೊಸೈಟಿಯಲ್ಲಿ, ಓದಿರಲ್ಲ. ಯಾವುದೋ ಮನೆಗಳಲ್ಲಿ ಕೆಲಸ ಮಾಡಿ ಅಪ್ಪ ಅಮ್ಮ ಸಾಲ ಮಾಡಿ ಬೈಕೋ ಏನೋ ಕೊಡಿಸಿರ್ತಾರೆ. ಯಾವುದೋ ಗುಂಪಿನ ಜೊತೆ ಬಂಟಿಂಗ್ ಕಟ್ಕೊಂಡು ಕಿತ್ತಾಡಿಕೊಂಡು ಹೊಡೆದು ಸಾಯಿಸಿಯೋ ಒಳಗೋಗಿರ್ತವೆ. ಹೀಗೆ ಹಾಗಾದರೆ ಸುಮಾರು ದಿನಗಳ ಹಿಂದೆ, ಮೇ ಬಿ ಒಂದು 9-10 ತಿಂಗಳ ಹಿಂದೆ, ಬೆಂಗಳೂರಿನಲ್ಲಿ ಒಂದು ಟೀಮ್ ಜೊತೆಗೆ ನಾನು ಮಾತುಕತೆಗೆ ಕೂತಿದ್ದೆ. ಈ ದೇಶವನ್ನು ಛಿದ್ರ ಮಾಡ್ತಾ ಇರುವಂಥ ಗುಂಪುಗಳು. ನನ್ನ ಕಾರ್ಯಕ್ರಮ ಬೇರೆ ಕಡೆ ಇತ್ತು. ಅವತ್ತು ನಾನು ಉಳ್ಕೊಂಡಿದ್ದ ಜಾಗದಲ್ಲಿ ಅವರ ಮೀಟಿಂಗ್ ಇತ್ತು. ಕರ್ನಾಟಕದಲ್ಲಿ ಸುಳ್ಳುಗಳನ್ನೇ ಭಾಷಣವನ್ನಾಗಿ ಮಾಡಿಕೊಂಡು ದುಡ್ಡು ಮಾಡ್ತಿದ್ದವನೊಬ್ಬನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು.
ಅವನಿಗೆ ಅಡ್ಡ ಹೆಸರಾಗಿ ಹೆಂಗ್ ಪುಂಗ್ಲಿ ಅಂತ ಕರಿತೀವಿ. ಹಾಗೆ ಪುಂಗುವವನೊಬ್ಬನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಟೀಮ್ ಜೊತೆ ಕೂತ್ಕೊಂಡು ಮೀಟಿಂಗ್ ಆಯಿತು. ನನಗೆ ಕರೆದಿದ್ರು, ನಾನು ಬರಲ್ಲ ಅಂದಿದ್ದೆ. ಕೊನೆಗೂ ಮತ್ತೆ ಕರೆದ್ರು. ನಾನು ಸ್ನಾನ ಮಾಡಿಕೊಂಡು ಹೋದ್ಮೇಲೆ ನೀವು ನಮಗೊಂದು 4 ಹಾಡು ಹಾಡಬೇಕು. ಆಯಿತು ಅಂತ ಹೋದೆ. ತಂಬೂರು ಹಿಡ್ಕೊಂಡು ಕೂತ್ಕೊಂಡು ಮಾತಾಡ್ತಾ ನೀವೇನು ಹುಡುಕ್ತಿದ್ದೀರಿ, ನಿಮ್ಗೇನು ಬೇಕು, ರಾಮನ ಹೆಸರಿನಲ್ಲಿ ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ, ಅಲ್ಟಿಮೇಟ್ ನಿಮಗೆ ರಾಮ ಸಿಕ್ಕಿದಾನ ಕೇಳಿದೆ. ರಾಮ ಅಂದರೆ ಏನು? ಅದೊಂದು ಹೆಸರ, ಅದೊಂದು ಶಕ್ತಿನ, ಅದೊಂದು ಭಕ್ತಿನ, ಅದು ನಿಮ್ಮೊಳಗಿರೋದ, ಅದು ಗುಡಿಗಳಲ್ಲಿರೋದ? ನೀವು ಯಾವತ್ತಾದ್ರೂ ರಾಮನನ್ನು ಫೀಲ್ ಮಾಡಿದವರಿದ್ದರೆ ನನ್ನ ಎದುರುಗಡೆ ನಿಂತ್ಕೊಳ್ಳಿ ಅಂದೆ. ಎಲ್ಲರೂ ತಲೆ ಕೆಳಗೆ ಹಾಕಿದ್ರು. ಹಾಗಾದರೆ ನೀವು ಯಾಕೆ ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದೀರಿ? ನೀವು ಹೇಳಬೇಕು, ನಾವು ರಾಜಕೀಯ ಮಾಡ್ತಿದ್ದೀವಿ, ರಾಮ ಅಲ್ಲ ನಮ್ಮ ಗೋಲ್ ಅಂತ. ಇದನ್ನೆಲ್ಲ ಇಟ್ಕೊಂಡು ಯಾಕೆ ಮೂರ್ಖರನ್ನಾಗಿಸ್ತೀರಿ ಜನರನ್ನು, ಈ ಭಾಷಣ, ಈ ಕಿತಾಪತಿಗಳನ್ನು ಅಂತ ಹತ್ತುಕೊಂಡು ಮಾತಾಡಿದೆ. ಒಂದು 5-6 ಹಾಡು ಹಾಡಿದೆ. ಏನಾಗಬೇಕು? ಅಲ್ಟಿಮೇಟ್ ನಿಮ್ಗೆ ಏನು ಬೇಕು? ಅಧಿಕಾರ ಬೇಕಾ? ಅಧಿಕಾರ ತಗೊಳ್ಳಿ, ಓಟಿಗೆ ನಿಂತ್ಕೊಳ್ಳಿ, ಮಾಡಿ. ಅದಕ್ಕೆ ದೇವರ ಹೆಸರನ್ನು ಯಾಕೆ ತರ್ತೀರಿ? ಜನರು ಮುಗ್ಧರಿದ್ದಾರೆ. ಅವರವರ ನಂಬಿಕೆಗಳಲ್ಲಿ ಬೇರೆ ಬೇರೆ ದೇವರುಗಳನ್ನು, ಬೇರೆ ಬೇರೆ ಪುರಾಣಗಳನ್ನು ಎಲ್ಲವನ್ನು ಇಟ್ಟುಕೊಂಡು ಬದುಕ್ತಾ ಇದ್ದಾರೆ. ಅದನ್ನು ಇದಕ್ಕೆ ತರಬೇಡಿ. ಇದು ಬೇರೆನೆ, ಅದು ಬೇರೆನೆ, ಇದಕ್ಕೂ ಸಂಬಂಧ ಇಲ್ಲ. ಈ ಗೊಂದಲಗಳನ್ನು ಮಾತಾಡಲಿಕ್ಕೆ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಬಹಳ ಭಯ ಇದೆ ಮತ್ತು ಆತಂಕ ಇದೆ. ಮತ್ತು ಆ ತಿಳುವಳಿಕೆಗಳನ್ನು ಹುಡುಕಾಡಲಿಕ್ಕೆ ನಮಗೆ ಸೋರ್ಸ್ಗಳಿಲ್ಲ. ಮತ್ತು ತುಂಬ ಸಲ ಎಲ್ಲರೂ ನಮ್ಮನ್ನು ದಾರಿ ತಪ್ಪಿಸುವವರೇ ಬಿಟ್ಟರೆ ಆ ಹಾದಿಗಳಿಗೆ ಬೇರೆ ಬೇರೆ ಕವಲುಗಳಿದ್ದಾವೆ ಅಂತಲೇ ಗೊತ್ತಿಲ್ಲ. ಧಾರ್ಮಿಕತೆ ಮತ್ತು ಆಧ್ಯಾತ್ಮ ಇದೆರಡು ಒಂದೇ ಅಂತ ಕಂಡ್ರು ತುಂಬ ಭಿನ್ನವಾದದ್ದು. ಕಾಬಾದಲ್ಲಿಲ್ಲ, ಕೈಲಾಸದಲ್ಲಿಲ್ಲ, ಮೆಕ್ಕಾದಲ್ಲಿಲ್ಲ, ಯೋಧಿಯಲ್ಲಿಲ್ಲ. ಅಲ್ಲ ನಾನಲ್ಲವಲ್ಲ, ಮಹದೇವ ನಾನಲ್ಲವಲ್ಲ, ಶ್ರೀರಾಮ ನಾನಲ್ಲವಲ್ಲ, ಶ್ರೀಯೇಸು ನಾನಲ್ಲವಲ್ಲ. ಅಲ್ಲ ನಾನಲ್ಲ, ಮಹದೇವ ನಾನಲ್ಲ, ಶ್ರೀರಾಮ ಶ್ರೀಯೇಸು ನಾನಲ್ಲವಲ್ಲ, ಶ್ರೀರಾಮ ಶ್ರೀಯೇಸು ನಾನಲ್ಲವಲ್ಲ. ಎಲ್ಲೆಲ್ಲಿ ಹುಡುಕುವೆ ನನ್ನ, ಎಲ್ಲೆಲ್ಲಿ ಹುಡುಕುವೆ ನನ್ನ. ಹೀಗೆ ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ರೂಪದಿಂದ ಹುಡುಕ್ತಾ ಸಾಯಿಸ್ಕೊಂಡು ಬದುಕೊಂಡು ನೇಣಾಕೊಂಡು ಇದ್ದವರು ನಾವು. ನಮ್ಮದೇ ದೇವರು ನಮ್ಮ ಅಂಗಳದಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಹೀಗೆ ಮಾತಾಡಿದ್ರೆ ಟೆನ್ಷನ್ ಆಗದಿರುತ್ತಾ? ತಲೆಯಲ್ಲಿ ಒಂಚೂರು ಮೆದುಳಿನ ಕಣಗಳು ಇದ್ದವರಿಗೆ ಟೆನ್ಷನ್ ಆಗೇ ಆಗುತ್ತೆ. ಕಬೀರ ಅಂತಾನೆ ಇನ್ನೂ ಮುಂದುವರಿಸ್ತಾನೆ. ಸಿಗಲಾರಿ ನಾನು ಕರ್ಮದೊಳಗೆಲ್ಲೋ, ಯೋಗ ವೈರಾಗ್ಯದ ಮರ್ಮದಲ್ಲೂ. ಸಿಗಲಾರಿ ನಾನು ಕರ್ಮದೊಳಗೆಲ್ಲೋ, ಯೋಗ ವೈರಾಗ್ಯದ ಮರ್ಮದಲ್ಲೋ. ನಿನ್ನೊಳಗೆ ನೀ ಹುಡುಕು ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ. ಇರುವೆನು ನಾನಲ್ಲೇ ಅಣು ಅಣುವಿನಲ್ಲೂ, ಇರುವೆನು ನಾನಲ್ಲೇ ಕಣ ಕಣಗಳಲ್ಲೂ. ಇರುವೆನು ನಾನಲ್ಲೇ ಅಣು ಅಣುವಿನಲ್ಲೂ,
ಇರುವೇನು ನಾನಲ್ಲೇ ಕಣಕಣಗಳಲ್ಲೂ. ದಾಸ ಕಬೀರ ಹೇಳುತ್ತಾನೆ, ಕೇಳು ಕಬೀರ ಹೇಳುತ್ತಾನೆ, ಎಲ್ಲರ ಮನದಲ್ಲಿ ಅವನಿರುತ್ತಾನೆ, ಎಲ್ಲರ ಎದೆಯಲ್ಲಿ ಅವಳಿರುತ್ತಾಳೆ. ಎಲ್ಲೆಲ್ಲಿ ಹುಡುಕುವೆ ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ. ಇರುವೆನು ನಾನಲ್ಲೇ ಅಣು ಅಣುವಿನಲ್ಲೋ, ಇರುವೇನು ನಾನಲ್ಲೇ ಕಣಕಣಗಳಲ್ಲೂ. ಎಲ್ಲೆಲ್ಲಿ ಹುಡುಕುವೆ ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ. ಎಲ್ಲೆಲ್ಲಿ ಹುಡುಕುವೆ ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ. ನಿನ್ನೊಳಗೆ ನೀ ಹುಡುಕು ನನ್ನ, ನಿನ್ನೊಳಗೆ ನೀ ಹುಡುಕು ನನ್ನ. ಹೀಗೆ ಕತ್ತಲ ಹಾಡು ನಮ್ಮೊಳಗೆ ನಮ್ಮನ್ನು ಹುಡುಕಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ. ಇದೊಂದು ಈವೆಂಟ್ ಅಂತ ಕೇಳಿದ್ರೆ ಈವೆಂಟ್ ಅಲ್ಲ, ಇದೊಂದು ಕಾರ್ಯಕ್ರಮ ಅಲ್ಲ. ನಾನು ನೀನು ಎನ್ನದಿರು ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಹೀಗೆ ಕನಕ ಮಾತಾಡ್ತಾನೆ. ನನಗೆ ಎಲ್ಲ ಕಾಲಘಟ್ಟದಲ್ಲಿ ಭಯಂಕರ ಕಾಡಿದ್ದು ಅಕ್ಕಮಹಾದೇವಿ. ಕರಾವಳಿಯವರಿಗೆ ಅಕ್ಕಮಹಾದೇವಿ ಬಹುಶಃ ಪಾಠಗಳಲ್ಲಿ ಒಂದು ವಚನವನ್ನು ಓದಿ ನೆನಪಿರ್ಬೋದೋ ಅಥವಾ ಮರೆತು ಬಿಟ್ಟಿದ್ದಾರೋ ಗೊತ್ತಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಇಲ್ಲಿಯವರೆಗೆ ಹೆಚ್ಚಿನವರಿಗೆ ಇಲ್ಲಿಯ ಸಿರಿಯೇ ಗೊತ್ತಿಲ್ಲ, ತುಳುನಾಡಿನ ಸಿರಿಯೇ ಗೊತ್ತಿಲ್ಲ. ಯಾವುದೋ ಶತಮಾನದ ಒಂದು ಹೆಣ್ಣು ಇಲ್ಲಿನ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅವನಿಗೆ ಡಿವೋರ್ಸ್ ಕೊಟ್ಟು ಅವನ ಭೂಮಿಯನ್ನು ಸುಟ್ಟು ಸುಡುಕರಿಯಾಗಲಿ ಅಂತ ಶಾಪ ಕೊಟ್ಟುಕೊಂಡು ಗಂಡನನ್ನು ಬಿಟ್ಟು ಮಗನನ್ನು ಮಾಯಕ ಮಾಡಿ, ಮಾಯಕ ಅಂದರೆ ಸಾಯಿಸಿ, ಈ ಪುರುಷ ಪ್ರಧಾನ ಸಮಾಜ ಅಷ್ಟು ಕ್ರೂಯಲ್ ಆಗಿದ್ದಾಗ, ಬದುಕಕ್ಕಾಗಲ್ಲ ಅಂದಾಗ ಮಾಯಕ ಮಾಡೋದು ಬಹಳ ಅನಿವಾರ್ಯ. ಮಗನನ್ನು ಮಾಯಕ ಮಾಡ್ತಾಳೆ, ಕುಮಾರನನ್ನು. ಮತ್ತೆ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಮರುಮದುವೆಯಾಗಿ ಬದುಕ್ತಾಳೆ. ಸಿರಿ ಯಾವುದೋ ಕಾಲದಲ್ಲಿ ಹಾಗೆ ಬದುಕಿ ಅಲ್ಲಿಂದ ಆ ಬಗದಾರಗೆ, ಸೊನ್ನೆಗಿಂಡಿ, ಹೀಗೊಂದು ಪರಂಪರೆಯೇ ಬೆಳೆದು ಬರುತ್ತೆ. ಹೀಗೆ ಬೆಳೆದು ಬಂದ ಪರಂಪರೆ ಈ ನೆಲದಲ್ಲಿದ್ದರೆ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಮನುಷ್ಯರ ಎದೆಯಾಳದಲ್ಲಿ ದೇವರ ಬಗ್ಗೆ ಇದ್ದ ಭ್ರಮೆಗಳನ್ನೆಲ್ಲ ಕಳಚಿ ನಿನ್ನೊಳಗನ್ನು ಕಂಡುಕೊಳ್ಳುವ ದಾರಿಯನ್ನು ಹೇಗೆ ಹೇಳ್ತಾ 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 ಹೋಗುತ್ತೆ. ಎಷ್ಟು ಸರಳವಾಗಿ ಹೇಳ್ತಾ ಹೋಗ್ತಾಳೆ, ಎಷ್ಟು ಸರಳವಾಗಿ ಮಾತಾಡ್ತಾ ಹೋಗ್ತಾಳೆ ಅವಳು. ಅದು ಭಯಂಕರ ಅದ್ಭುತವಾದದ್ದು. ಹಾಗಾಗಿ ಅಕ್ಕಮಹಾದೇವಿ ಎಲ್ಲಿಯೋ ಯಾವುದೋ ದೇಶದವಳಲ್ಲ. ಕರ್ನಾಟಕದ ಶಿಕಾರಿಪುರದ ಉಡುತಡಿಯಿಂದ ಹೊರಟು 12ನೇ ಶತಮಾನದಲ್ಲಿ ಇಡೀ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಧಿಕ್ಕರಿಸಿ ಬೆತ್ತಲೆಯಾಗಿ ಒಂದೇ ಒಂದು ಬಟ್ಟೆಯನ್ನು, ಬಟ್ಟೆಯನ್ನು, ಎಲ್ಲ ಆಭರಣಗಳನ್ನು ಕಳಚಿ ಉಡುತಡಿಯಿಂದ ಹೊರಟು ಬೀದರ್ನ ಬಸವ ಕಲ್ಯಾಣಕ್ಕೆ ನಡ್ಕೊಂಡು ಹೋಗ್ತಾಳೆ. 12ನೇ ಶತಮಾನದಲ್ಲಿ ಒಬ್ಬಳು ಹೆಂಗಸು ಹೀಗೆ ನಡ್ಕೊಂಡು ಹಗಲು ರಾತ್ರಿ ಸಾಗಬೇಕು ಅಂತಾದರೆ ಅವಳು ಕಂಡುಕೊಂಡ ಸತ್ಯ ಎಷ್ಟು ಸ್ಪಷ್ಟವಾದದ್ದು, ಎಷ್ಟು ದಿಟ್ಟವಾದದ್ದು, ಎಷ್ಟು ಗಟ್ಟಿಯಾದದ್ದು ಇರಬೇಕು. ನಾವು ಇವತ್ತಿಗೂ 2025ನೇ ಇಸ್ವಿಯಲ್ಲಿ ಗಂಟೆ 9 ಆಗ್ತಿದೆ. ಮನೆಯಲ್ಲಿ ಏನಾಗ್ತಿದೆ, ಕಷ್ಟ ಆಗ್ತಿದೆ, ಟೈಮ್ ಹೋಗ್ತಿದೆ, ಕಾರಿದೆ, ಗಾಡಿ ಇದೆ, ವೆಹಿಕಲ್ ಇದೆ, ಮೊಬೈಲ್ ಇದೆ, ಟೈಮ್ ಹೋಗ್ತಿದೆ ಅಂತ ಟೆನ್ಷನ್ ಮಾಡ್ತಿದ್ದೀವಿ.
ನಮ್ಮ ಕಂಫರ್ಟ್ ಝೋನ್ಗಳು ಒಡಿಲಿಕ್ಕೆ ನಾವು ಇವತ್ತಿಗೂ ರೆಡಿ ಇಲ್ಲ. ಈ ಕಂಫರ್ಟ್ ಝೋನ್ಗಳನ್ನು ಒಡೆಯದ ಹೊರತು ನಮಗೆ ಯಾವ ಸತ್ವಗಳು ಸಿಗಕ್ಕೆ ಸಾಧ್ಯ? ಅಕ್ಕ ಅಂತಾಳೆ, ಅಯ್ಯ ಅರ್ಥ ಸನ್ಯಾಸಿಯಾದಡೇನಯ್ಯ, ಆವಂಗದಿಂದ ಬಂದಡು ಕೊಳದಿರಬೇಕು. ದುಡ್ಡು ಬೇಡ ಅಂತ ಹೇಳೋದಲ್ಲ, ದುಡ್ಡು ಯಾವುದೇ ರೂಪದಿಂದ ಬಂದರೂ ತಗೊಳ್ಬಾರ್ದು. ಸ್ವಾಮೀಜಿಗಳೆಲ್ಲ ಹೇಳ್ತಾರೆ, ಸನ್ಯಾಸಿಗಳು, ದುಡ್ಡು ಬೇಡ ನಮಗೆ, ನಮ್ಮ ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆ ಒಂದು 2 ಫ್ಲೋರ್ ಇದ್ದು ಬಿಲ್ಡಿಂಗ್ ಮಾಡಿಕೊಡಿ, ಕಾಂಕ್ರೀಟ್ ಹಾಕ್ಕೊಡಿ. ಹಂಗಲ್ಲ, ದುಡ್ಡು ಯಾವ ರೂಪದಿಂದ ಬಂದರೂ ಅದನ್ನು ತಗೊಳ್ಬಾರ್ದು. ರುಚಿ ಸನ್ಯಾಸಿಯಾದಡೇನಯ್ಯ, ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು. ನಾವು ಉಪವಾಸ ಮಾಡ್ತೀವಿ, ಗುರುವಾರ ಚಿಕನ್ ತಿನ್ನಲ್ಲ, ಶನಿವಾರ ಮೊಟ್ಟೆ ತಿನ್ನಲ್ಲ, ಸೋಮವಾರ ಮಟನ್ ತಿನ್ನಲ್ಲ. ಹೀಗೆಲ್ಲ ಮೂರ್ಖರು. ನಮ್ಮ ಹೊಟ್ಟೆಯೊಳಗೆ ಯಾವುದೇ ಒಂದು ಮಾಂಸಾಹಾರ ಮಲವಾಗಿ ಹೋಗಲಿಕ್ಕೆ ಎಷ್ಟು ದಿನ ತಗೊಳುತ್ತೆ ಅನ್ನುವ ವಿಜ್ಞಾನ ಗೊತ್ತಾ ನಮಗೆ? ಒಂದು ದಿನ ತಿನ್ನದೆ 12 ಗಂಟೆ ದಾಟಿದ ನಂತರ ತಿನ್ನುವಷ್ಟು ಚಪಲವನ್ನು ಇಟ್ಕೊಂಡು ನಾವು ಉಪವಾಸ ಮಾಡಿದ್ರೇನು ಬಿಟ್ರೇನು? ನಾಲಗೆಯ ತುದಿಯಿಂದ ಬುಡದವರೆಗೆ ಬೇರೆ ಬೇರೆ ರಸಗ್ರಹಗಳಿದ್ದಾವೆ. ರಸಗ್ರಹಣದ ತಂತುಗಳು, ದಾರಿಗಳಿದ್ದಾವೆ. ಆ ಎಲ್ಲ ರಸಗ್ರಹಣದ ದಾರಿಗಳು ಯಾವ ಮಧುರವನ್ನು ಕೂಡ ಅರಿಯದಂತಿರಬೇಕು. ಅಷ್ಟು ನನ್ನ ಮೇಲೆ ನನಗೆ ಕಂಟ್ರೋಲಿಂಗ್ ಪವರ್ ಇದೆಯಾ? ಅದು ನನ್ನ ರುಚಿ ಸನ್ಯಾಸತ್ವ, ಅದು ನನ್ನ ಉಪವಾಸತ್ವ. ರುಚಿ ಸನ್ಯಾಸಿಯಾದಡೇನಯ್ಯ, ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು. ಸ್ತ್ರೀ ಸನ್ಯಾಸಿಯಾದಡೇನಯ್ಯ, ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು. ಬ್ರಹ್ಮಚರ್ಯ ಅಂದರೆ ಸುಮ್ಮನೆ ಬ್ರಹ್ಮಚರ್ಯದ ಬೋರ್ಡ್ ಹಾಕೊಂಡು ಓಡಾಡೋದಲ್ಲ. ಜಾಗೃತಿ, ಸ್ವಪ್ನ ಮತ್ತು ಸುಷುಪ್ತಿ, ಈ 3 ಮನಸ್ಸಿನ ಸ್ಥಿತಿಗಳಲ್ಲಿಯೂ ಗಂಡನ್ನು ಹೆಣ್ಣು, ಹೆಣ್ಣನ್ನು ಗಂಡು ಮುಟ್ಟಿದ್ರು ತಟ್ಟಿದ್ರು ನನಗೆ ಏನೂ ಆಗದ ಸ್ಥಿತಿಯಲ್ಲಿ ನಾನಿರಬೇಕು. ಆ ಸ್ಥಿತಿಗೆ ಮುಟ್ಟುವುದು ಅದು ಬ್ರಹ್ಮಚರ್ಯ. ದಿಗಂಬರಿಯಾದಡೇನಯ್ಯ, ದಿಗಂಬರಿಯಾದಡೇನಯ್ಯ, ಮನಬತ್ತಲೆ ಇರಬೇಕು, ಮನಬತ್ತಲೆ ಇರಬೇಕು. ಮನಸ್ಸು ಬತ್ತಲೆ ಇಲ್ಲದಿದ್ದರೆ ಎಷ್ಟು ಬಟ್ಟೆ ಉಟ್ಟರೂ ಕಾಣುವ ಕಣ್ಣುಗಳು ನೋಡುವವರನ್ನು ಬೆತ್ತಲೆಯಾಗಿಯೇ ನೋಡುತ್ತೆ. ಹಾಗಾಗಿ ಬುರ್ಕ ಹಾಕಿದ್ರೂ ಅವರ ಮೇಲೆ ಅತ್ಯಾಚಾರಗಳಾಗ್ತವೆ, ತುಂಡು ಬಟ್ಟೆ ತೊಟ್ಟವರ ಮೇಲೂ ಅತ್ಯಾಚಾರಗಳಾಗ್ತವೆ. ಬಟ್ಟೆಯಿಂದ ಅತ್ಯಾಚಾರ ಆಗ್ತಿರೋದಲ್ಲ, ಗಂಡಿನ ಮನಸ್ಥಿತಿಯಿಂದ ಅತ್ಯಾಚಾರಗಳಾಗ್ತಿರೋದು. ಬಟ್ಟೆ ಅತ್ಯಾಚಾರಕ್ಕೆ ಕಾರಣ ಅಂತ ಒಂದು ದೊಡ್ಡ ಚರ್ಚೆ ಇದೆಯಲ್ಲ, ಆ ನಾನ್ಸೆನ್ಸ್ ಚರ್ಚೆಯನ್ನು ಗಂಡಸುತನವನ್ನು ಒಡ್ಕೊಂಡ್ರೆ ಮಾತ್ರ ಅದರ ಸತ್ಯವನ್ನು ತಿಳಿಯೋಕ್ಕೆ ಸಾಧ್ಯ ಆಗೋದು. ದಿಗಂಬರತ್ವ ಅನ್ನೋದು ಮನಸ್ಸು ಬತ್ತಲೆ ಆಗದಿದ್ದರೆ ಆಗಲ್ಲ. ಮನಸ್ಸು ಬತ್ತಲೆ ಆಗುವಿಕೆ ಅನ್ನೋದು ನನಗೆ ನೋಡುವ ನೋಟ ಹೇಗೆ ಕಾಣುತ್ತೆ ಅನ್ನೋದರ ಮೇಲೆ. ಹೆಣ್ಣು ಯಾವ ಬಟ್ಟೆ ಹಾಕಿದರೆ ನನ್ನ ಕಣ್ಣು ಹೇಗೆ ನೋಡುತ್ತೆ
ನನ್ನ ಕಣ್ಣಲ್ಲೇ ರೋಗ ಇದ್ದರೆ ಹೆಣ್ಣು ಯಾವ ಬಟ್ಟೆ ಹಾಕಿದರೆ ನನಗೆ, ಯಾವ ಬಟ್ಟೆ ಹಾಕಿದ್ರು ಯಾವ ಬಟ್ಟೆ ಹಾಕದಿದ್ದರೂ ನನಗೆ ಅವಳು ಬೆತ್ತಲಾಗಿಯೇ ಕಾಣ್ತಾಳಲ್ವ. ಅಂಥ ರೋಗವನ್ನು ಹೊತ್ತುಕೊಂಡು ನಾನು ಸಮಾಜಕ್ಕೆಲ್ಲ ಬುದ್ಧಿ ಹೇಳೋದು ಏನನ್ನು? ನೀನು ಈ ಬಟ್ಟೆ ಅನ್ನೋದಕ್ಕೆ ನನಗೇನು ಹಕ್ಕಿದೆ? ಅಕ್ಕ 12ನೇ ಶತಮಾನದಲ್ಲಿ ಹೇಳಿರೋದಿದು. ಮನಬತ್ತಲೆ ಇಲ್ಲದಿದ್ದರೆ ನಿನಗೆ ದಿಗಂಬರತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ದಿಗಂಬರಿಯಾದಡೇನಯ್ಯ ಮನಬತ್ತಲೆ ಇರಬೇಕು. ಇಂತಿ ಚತುರ್ವಿಧದ ಹೊಲಬನರಿಯದೇ ವೃತ ಕೆಟ್ಟರು ಕಣ, ವೃತ ಕೆಟ್ಟರು ಕಣ. ಚಿನ್ನ ಮಲ್ಲಿಕಾರ್ಜುನ, ಚಿನ್ನ ಮಲ್ಲಿಕಾರ್ಜುನ, ಚಿನ್ನ ಮಲ್ಲಿಕಾರ್ಜುನ. ಹೀಗೆ ಹಾಡ್ತಾ ಮಾತಾಡ್ತಾ ಕೂತ್ರೆ ಬೆಳಗಿನ ಜಾವದವರೆಗೂ ಹಾಡ್ತಾ ಮಾತಾಡ್ತಾ ನಮ್ಮೊಳಗನ್ನು ತಿಕ್ಕಿ ತೊಳೆಯುವ ನೂರಾರು ಹಾಡುಗಳಿದ್ದಾವೆ, ಮಾತಾಡಬೇಕಾದ ಸಾವಿರಾರು ಮಾತುಗಳಿದ್ದಾವೆ. ಆದರೆ ಇಲ್ಲಿ ಸೇರಿರುವ ತುಂಬ ಮಂದಿ ನಿಮ್ಮ ಮನೆಗಳಲ್ಲಿ ಮಕ್ಕಳನ್ನು, ಯುವಜನರನ್ನು ಹೊಂದಿದ್ದೀರಿ ಅಂತ ನಾನು ನಂಬಿದ್ದೀನಿ. ನಾನು ಕಳೆದ 15 ವರ್ಷಗಳಿಂದ ಮಕ್ಕಳ ಜೊತೆ ಮತ್ತು ಯುವಜನರ ಜೊತೆ, ಯೂತ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಆ ಮಕ್ಕಳು ಮತ್ತು ಯುವಜನರ ತಲ್ಲಣಗಳನ್ನು ಕಂಡಿದ್ದೀನಿ. ಅವರ ಎದೆಯಾಳದ ಎದೆಬೀರುವ ಕತೆಗಳನ್ನು ನನ್ನ ಎದೆಯಾಳದಲ್ಲಿ ಹೊತ್ಕೊಂಡಿದ್ದೀನಿ. ಅವರಿಗೆ ಹೇಳಿಕೊಳ್ಳಿಕ್ಕೆ ಸ್ಪೇಸ್ಗಳನ್ನು ನಮ್ಮ ಮನೆಗಳು ಕ್ರಿಯೇಟ್ ಮಾಡ್ತಿಲ್ಲ. ಹಾಗಾಗಿ ಅವರು ಬೀದಿ ಹೆಣಗಳಾಗ್ತಿದ್ದಾವೆ. ಯಾವ್ಯಾವುದೋ ಸಂಘಟನೆಗಳಲ್ಲಿ ಪತಾಕೆಗಳನ್ನು ಕಟ್ಟುವ, ಯಾರ್ಯಾರದೋ ರಾಜಕೀಯದ ದಾಳಗಳಾಗುವ ಜಾಗಗಳಿಗೆ ಹುಡುಕ್ತಿದ್ದಾರೆ. ಯಾಕಂದರೆ ಐಡೆಂಟಿಟಿ ಕ್ರೈಸಿಸ್. ಅವರಿಗೆ ಕಾಣಿಸಿಕೊಳ್ಳುವ ಜಾಗ ಬೇಕು. ಅವರ ಒಳಗನ್ನು ಕೇಳಿಸಿಕೊಳ್ಳುವ ಸ್ಪೇಸ್ ಇಲ್ಲ, ಜಾಗ ಇಲ್ಲ. ಮನೆಗಳಲ್ಲಿ ಅವರನ್ನು ಗುರುತಿಸುವ, ಅವರೊಳಗೆ ಇರುವ ಪ್ರತಿಭೆಗಳನ್ನು, ಅವರೊಳಗಿರುವ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವಂಥ ಅಪ್ಪ ಅಮ್ಮಂದಿರು ಅಥವಾ ಪೇರೆಂಟ್ಸ್ಗಳು ಅಥವಾ ಜೊತೆಗೆ ನಿಲ್ಲುವವರು, ಅವರಿಗೆ ಪಿಯರ್ ಗ್ರೂಪ್ ಆಗಿ ಜೊತೆಗೆ ನಿಲ್ಲುವಂಥ ಒಳ್ಳೆಯ ಗುಂಪನ್ನು ನಾವು ಕನೆಕ್ಟ್ ಮಾಡ್ತಿಲ್ಲ. ಈ ಕಾರ್ಯಕ್ರಮಕ್ಕೆ ಅಂಥವರನ್ನು ಕರ್ತಂದಿಲ್ಲ. ಅವರು ಬರೀ ಯಾವುದೋ ಒಂದು ಕಟ್ಟುಪಾಡುಗಳಿಗೆ, ನಿಷ್ಠೆಗಳಿಗೆ, ನಿಯಮಗಳಿಗೆ ಮಾತ್ರ ಬದ್ಧವಾಗಿ, ಅವರು ಬರೀ ಮಾರ್ಕ್ ತೆಗೆಯುವ ಯಂತ್ರಗಳಾಗಿ, ಅವರು ಬರೀ ದುಡಿಯಲಿಕ್ಕೆ ಮೀಸಲಾಗಿರುವಂತಹ ಹಿರಿಯರು ಹೊರಿಸಿದ ನೊಗಭಾರವನ್ನು ಹೊತ್ತು ಹೆಣಗಳಾಗಿ ಬದುಕಬೇಕಾದಂತಹ ಸ್ಥಿತಿಗೆ ಮುಟ್ಟಿದ್ದಾರೆ. ನಾನು ಕರ್ನಾಟಕ ಯಾತ್ರೆಯಲ್ಲಿ 100 ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳನ್ನು ಭೇಟಿಯಾಗಿದ್ದೇನೆ. ಅಲ್ಲಿ ಒಂದೇ ರೀತಿಯ 2 ಕಥೆಗಳು. ಅಪ್ಪಮ್ಮ ಕೈಬಿಟ್ಟ ಮಕ್ಕಳು ಮತ್ತು ಮಕ್ಕಳು ಕೈಬಿಟ್ಟ ಅಪ್ಪಮ್ಮ. 2 ಕಥೆಗಳಲ್ಲೂ ಸಿಮಿಲಾರಿಟಿ ಒಂದೇ, ನಂಬಿಕೆ ಕಳ್ಕೊಂಡಿದ್ದು. ಅಪ್ಪಮ್ಮ ಮಕ್ಕಳ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ, ಮಕ್ಕಳು ಅಪ್ಪಮ್ಮಂದಿರ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಯಾಕೆ ನಂಬಿಕೆ ಕಳ್ಕೊಂಡಿದ್ದೀವಿ ನಾವು? ನಂಬಿಕೆಯನ್ನು ಮತ್ತೆ ಮರುಜೋಡಿಸೋದು ಹೇಗೆ ನಾವು ನಮ್ಮೊಳಗೆ ಇದನ್ನು ಜೋಡಿಸಿಕೊಂಡು ಬದುಕಬಹುದು? ಬದುಕಿಗೆ ಬೇಕಾದ ಮೂಲ ದ್ರವ್ಯ ನಂಬಿಕೆ. ಈ ನಂಬಿಕೆಯನ್ನೇ ಇರಿಸ್ಕೊಂಡಿಲ್ಲ ಅಂದರೆ ನಾವು ಬದುಕಲಿಕ್ಕೆ ಮತ್ತೆ ಈ ದ್ರವ್ಯವನ್ನು ಹೇಗೆ ಸಂಪಾದಿಸೋದು? ನಾವು ಮಾರ್ಕಗಳಿಂದ ಅದನ್ನು ಸಂಪಾದಿಸೋಕ್ಕೆ ಸಾಧ್ಯನಾ? ದುಡ್ಡನ್ನು ರಾಶಿ ಹಾಕಿದರೆ ಅದು ಬರುತ್ತಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. 99+ ಬಂದರೆ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಏನು ಬೇಕು? ಮಗುವಿಗೆ ಒಂದು ಸೋಲು ಬಂದಾಗ ಅಥವಾ ಮನೆಯಲ್ಲಿರುವ ಯಾರಿಗಾದರೂ ಸೋಲು ಬಂದಾಗ ಸೋಲನ್ನು ಎದುರಿಸುವ ಶಕ್ತಿ ಬೇಕು. ಗೆಲುವನ್ನಾಗಿಸುವ ದಾರಿಗಳು ಬೇಕು. ನಾನದನ್ನು ದಾಟಿಕೊಂಡು ಬದುಕಬಲ್ಲೆ ಅನ್ನುವಂಥ ನಂಬಿಕೆಗಳು ಬೇಕು. ಈ ನಂಬಿಕೆಗಳನ್ನು ಶಾಲಾ ಕಾಲೇಜುಗಳು ಕೊಡ್ತಿಲ್ಲ. ನಮ್ಮ ಶ್ರದ್ಧಾ ಕೇಂದ್ರಗಳು ಕೊಡಬೇಕಿತ್ತು.
ಕೊಡೋಕ್ಕೆ ಸಾಧ್ಯ ಆಗಲಿ ಅಂತ ನಾನು ಆಶಿಸ್ತೀನಿ. ಬಹುಶಃ ಇಲ್ಲಿಯ ಧರ್ಮಗುರುಗಳಂಥ ಹಿರಿಯರು ಸಿಕ್ಕರೆ ಅದು ಖಂಡಿತ ಸಾಧ್ಯ ಆಗುತ್ತೆ. ಅದು ಎಲ್ಲ ಕಡೆಯೂ ಸಾಧ್ಯ ಆಗಲಿ ಅಂತ ನಾನು ಮತ್ತೆ ಮತ್ತೆ ಕನಸು ಕಾಣ್ತೀನಿ. ಅದು ಬಿಟ್ಟರೆ ಸಾಮಾಜಿಕವಾಗಿ ಇಲ್ಲಿ ಸೇರಿರುವಂಥ ತುಂಬ ಮಂದಿ ಇಲ್ಲಿ ಇವತ್ತು ಮಲ್ಪೆಯ ಒಬ್ಬ ಹಿರಿಯ ಅಣ್ಣ ಸನ್ಮಾನಕ್ಕೆ ಒಳಪಟ್ಟರು. ಅಂತಹ ಎಷ್ಟೋ ಮಂದಿ ಬೇರೆ 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 ಥರದ ಕೆಲಸಗಳನ್ನು ಸೇವೆಗಳನ್ನು ಮಾಡ್ತಾನೆ ಈ ನೆಲದಲ್ಲಿ ಮನುಷ್ಯರನ್ನು ಬೆಸೆಯುವ, ಬದುಕಿಸುವ, ಬದುಕಿನ ಕಡೆಗೆ ಎಳೆದು ತರುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ದೇಹಗಳನ್ನು ಮಾತ್ರ ಎಳೆದು ತರ್ತಾ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಬದುಕೋದು ಕಟ್ಟ ಕಡೆಯ ಮತ್ತು ಮೊತ್ತ ಮೊದಲನೆಯ ಸತ್ಯ. ಯಾವುದೋ ಒಂದು ಮಾರ್ಕ್ ಕಮ್ಮಿ ಆಯಿತು, ಎಲ್ಲೋ ಒಂದು ಮಾನ ಹೋಯಿತು, ಮರ್ಯಾದೆ ಹೋಯಿತು ಅಂತ ಗಂಡಸು ಕಟ್ಟಿರುವ ಕಥೆಗಳನ್ನು ಹೇಳಿಕೊಂಡು ಹೆಣ್ಣು ಮಕ್ಕಳು ಜೀವ ಕಳ್ಕೊಳ್ಳೋಕ್ಕೆ ಆತ್ಮಹತ್ಯೆಗೆ ಮುಂದಾಗ್ತಾ ಇರ್ತಾರೆ. ದಯವಿಟ್ಟು ಈ ಮೂರ್ಖತನವನ್ನು ಮುಂದುವರಿಸಬೇಡಿ. ಮಾನ ಮರ್ಯಾದೆ ಅನ್ನೋದು ದೇಹದಲ್ಲಿಲ್ಲ, ಅದು ಇಲ್ಲಿದೆ. ಅದು ಇಲ್ಲಿ ಕಟ್ಟಿರೋದು ಮತ್ತು ಗಂಡಸು ಕಟ್ಟಿರುವ 100 ಕಥನಗಳಿಂದ. ಅದನ್ನು ಒಡೆದು ಪ್ರಶ್ನಿಸಬೇಕಾದವರು ಮತ್ತೆ ನಾವುಗಳೇ. ಹಾಗಾಗಿ ಇಲ್ಲಿರೋದನ್ನು ಇಲ್ಲಿ ಆರೋಪಿಸಿಕೊಳ್ಳೋದಲ್ಲ. ದಯವಿಟ್ಟು ಕೆಲಸ ಮಾಡುವ ಜಾಗದಲ್ಲಿ ಬದುಕಲಿಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದಾಗ ಕೆಲಸ ಬಿಟ್ಟು ಬೇರೆ ಕೆಲಸಗಳನ್ನು ಹುಡ್ಕೊಳ್ಳೋಣ. ಕಲಿಯುವ ಜಾಗದಲ್ಲಿ ಬದುಕಕ್ಕಾಗಲ್ಲ ಅಂದಾಗ ಕಲಿಕೆಯನ್ನು ಬಿಟ್ಟು ಬೇರೆ ಕಲಿಯೋಣ. ಕಲಿಯೋದಕ್ಕೆ ಈ ಜಗತ್ತಲ್ಲಿ ಎಷ್ಟೊಂದು ಬೇರೆ ಬೇರೆ ತನಗಳಿದ್ದಾವೆ. ಸಂಬಂಧದ ಜಾಗದಲ್ಲಿ ನನಗೆ ಬದುಕಕ್ಕಾಗಲ್ಲ, ಈ ಸಂಬಂಧ ನನ್ನನ್ನು ಸಾಯಿಸ್ತಿದೆ ಅಂದಾಗ ದಯವಿಟ್ಟು ಆ ಸಂಬಂಧವನ್ನು ಬಿಟ್ಟುಬಿಡಿ. ಈ ಜಗತ್ತಲ್ಲಿ ಬದುಕಿಸುವಂಥ ಸಂಬಂಧಗಳು ಲಕ್ಷಾಂತರ ಕೋಟಿಗಟ್ಟಲೆ ಇದ್ದಾವೆ. ಸದ್ಯಕ್ಕೆ ನಮಗೆ ಬದುಕಲಿಕ್ಕಾಗಲ್ಲ ಅನ್ನುವ ಸ್ಥಿತಿ ಇರೋದು ಸೊಸೈಟಿಯಲ್ಲಿ, ಕುಟುಂಬದಲ್ಲಿ ಈ 3 ಸ್ಪೇಸುಗಳು: ಕೆಲಸ, ಕಲಿಕೆ, ಉದ್ಯೋಗ, ಸಂಬಂಧ. ಈ 3-4 ಸಂಗತಿಗಳು. ಸೊ ಈ ಎಲ್ಲದರ ಮಧ್ಯೆನೂ ಬದುಕಿ ತೋರಿಸೋದು ಬಹಳ ಮುಖ್ಯ. ಬದುಕಿದರೆ ನಾವೆಲ್ಲವನ್ನು ಸಾಧಿಸ್ಬೋದು. ಬದುಕಿ ಮತ್ತೆ 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 ನಾವು ಹೀಗೆ ಒಟ್ಟಾಗ್ತಿರೋಣ, ಜೊತೆಯಾಗ್ತಾ ಇರೋಣ. ಕೊನೆ ಹಾಡಿನ ಜೊತೆಗೆ ಮುಗಿಸ್ಕೊಳ್ಳೋಣ. ಮತ್ತೆ ನಾವು ಸಿಗೋಣ. ಸಿಕ್ಕಾಗ ಮತ್ತೆ ಇನ್ನಷ್ಟು ಹಾಡುಗಳನ್ನು ಹಾಡ್ಕೊಳ್ಳೋಣ. ಏಪ್ರಿಲ್ 11, 12, 13 ನಾವು ಮಕ್ಕಳ ಶಿಬಿರ ಅನ್ನೋ ನೆಪದಲ್ಲಿ ಮನುಷ್ಯರೆಲ್ಲ ಒಟ್ಟಾಗಲಿಕ್ಕಾಗಿ ಒಂದು ಶಿಬಿರ ಮಾಡ್ತಾ ಇದ್ದೀವಿ. 2013ಕ್ಕೆ ಶುರು ಮಾಡಿಕೊಂಡ್ವಿ. ಪಚ್ಚೆ ಪರ್ಬ ಅಂತ ಶಿಬಿರದ ಹೆಸರು. ತುಳುವಿನಲ್ಲಿ ಪಚ್ಚೆ ಪರ್ಬ ಅಂದರೆ ಕನ್ನಡದಲ್ಲಿ ಹಸಿರು ಹಬ್ಬ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುರು ಮಾಡಿಕೊಂಡ್ವಿ. ಈ ಸಲ ಮಾಡ್ತಿರೋದು ಶೃಂಗೇರಿಯ ಒಂದು ಹಳ್ಳಿನಲ್ಲಿ, ತೆಕ್ಕೂರು ಅಂತ ಹಳ್ಳಿ. ನಿಮಗೆ ಸಾಧ್ಯ ಆದವರಿಗೆ ಬರ್ಬೋದು. ಅದು ನಾನು ಇಲ್ಲೇನು ಮಾತಾಡಿದ್ದೀನಿ, ನೀವೆಲ್ಲರೂ ಏನು ಆಶಯವನ್ನು ಇಟ್ಕೊಂಡಿದ್ದೀರಿ, ಆ ಎಲ್ಲ ಆಶಯಗಳ ಒಂದು ಪ್ರಕ್ರಿಯೆ. 3 ದಿನ ಮಕ್ಕಳು, ದೊಡ್ಡವರು, ಊರಿನವರು, ಪರ ಊರಿನವರು ಎಲ್ಲರೂ ಸೇರಿಕೊಂಡು 3 ದಿನ ಒಂದು ಹಬ್ಬವನ್ನು ಆಚರಿಸ್ಕೊಳ್ಳೋದು. ಮಣ್ಣಿನ ಜೊತೆ, ನೀರಿನ ಜೊತೆ ಆಟ ಆಡ್ತಾ ಅಲ್ಲಿರುವ ಒಂದಿಷ್ಟು ಜಾಗದಲ್ಲಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಬದುಕುಗಳನ್ನು ಮತ್ತೊಂದು ಸಲ ರೀಕಾಲ್ ಮತ್ತೆ ಬಾಲ್ಯಕ್ಕೆ ಮರಳ್ತಾ, ಮತ್ತೆ ಮಣ್ಣಿಗೆ ಮರಳ್ತಾ ಹಾಡು, ಆಟ, ನಾಟಕ, ಬಣ್ಣ, ಹೀಗೆ ಈ 3 ದಿನವನ್ನು ನಾವು ಕಳಿತೀವಿ. ಏಪ್ರಿಲ್ 11, 12, 13 ಶುಕ್ರವಾರ, ಶನಿವಾರ, ಭಾನುವಾರ ಪಚ್ಚೆ ಪರ್ಬ ಅಂತ. ಸಾಧ್ಯವಾದವರು ಬನ್ನಿ. ಅದೆಲ್ಲವೂ ನಿಮ್ಮ ಥರದ ಜೀವಗಳ ಉದಾರ ದೇಣಿಗೆಯಿಂದ ನಡೆಯುತ್ತೆ. ನಾವು ಯಾವುದೇ ಸರ್ಕಾರದ, ಯಾವುದೇ ಧರ್ಮದ, ಇನ್ಯಾವುದೇ ರಾಜಕೀಯದ ಯಾರಿಗೂ ಬಕೆಟ್ ಹಿಡಿದು ಇಂಥವುಗಳನ್ನು ನಡೆಸ್ತಾ ಇಲ್ಲ. ಅರಿವು ಅನ್ನೋ ಸಂಸ್ಥೆ 2012ಕ್ಕೆ ಶುರು ಮಾಡಿಕೊಂಡು ನಡೆಸ್ತಾ ಇದ್ದೀವಿ. ಅದೆಲ್ಲದರ ಪ್ರಕ್ರಿಯೆಗಳನ್ನು ಕೂಡ ನಾವು ಹೀಗೆ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ ಬೆಳೆದು ಹೋದ ಸೀನಿಯರ್ ಒಡನಾಡಿಗಳು ನಮ್ಮ ಜೊತೆಗೆ ಈ ಪ್ರಕ್ರಿಯೆಗಳನ್ನೆಲ್ಲ ನಡೆಸೋಕ್ಕೆ ಜೊತೆಗಿರ್ತಾರೆ. ಮತ್ತು ಬಹಳ ಮುಖ್ಯವಾಗಿ ನಾನು ಇವತ್ತು ನಿಮ್ಮ ಜೊತೆಗೆ ಪರಿಚಯ ಮಾಡ್ಕೋಬೇಕಾಗಿರೋದು ರಂಜಿತ್.
ಜ್ಯೋತಿಗುಡ್ಡೆಯಿಂದ ಬಂದಿದ್ದಾರೆ. ಮೊದಲನೇ ಬಾರಿ ನಾವು ಮತ್ತು ಇವರು ಹಾಡ್ತಾ ಇದ್ದೀವಿ ಒಟ್ಟಿಗೆ. ನಾನು ಏಕತಾರಿ ಜೊತೆಗೆ ಹಾಡೋಕ್ಕೆ ಶುರು ಮಾಡಿ 13 ವರ್ಷ. ಇವ್ರ ಜೊತೆ ಹಾಡಿದ್ದು ಮೊದಲನೇ ಬಾರಿಗೆ. ಆದರೆ ಬಹಳ ಅದ್ಭುತವಾಗಿ ನನಗೆ ಹಾಡಿಗೆ ಸಹಕರಿಸಿದ್ದಾರೆ. ಅವರಿಗೆ ನನ್ನ ಮೊದಲನೇ ಶರಣು. ಈ ಹಾಡು ಮಾತುಕತೆಯನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇಲ್ಲಿನ ಧರ್ಮಗುರುಗಳು ಅವರಿಗೆ, ಮತ್ತು ಇಷ್ಟೊಂದು ಸಂಘಟನೆಗಳು, ಈ ಊರಿನವರು ಎಲ್ಲರೂ ಸೇರಿಕೊಂಡು ನನ್ನನ್ನು ಇಲ್ಲಿ ಪ್ರೀತಿಯಿಂದ ಕರೆಸಿದ್ದೀರಿ. ನಿಮ್ಮೆಲ್ರಿಗೂ ನನ್ನ ಶರಣು ಮತ್ತು ನಮಸ್ಕಾರ. ತಿನ್ನಲಿಕ್ಕೆ ಏನಾದರೂ ಬೇಕು, ಆಯಾಸ ಆದಾಗ ಹೊರಗಿಕೊಳ್ಳಿಕ್ಕೆ ಒಂದಿಷ್ಟು ಜಾಗ ಬೇಕು. ಮೊನ್ನೆ ಬ್ರೆಕ್ಟ್ನ ಒಂದು ಕವಿತೆ ಓದ್ತಿದ್ದೆ. ಆ ಕವಿತೆಯ ಆರಂಭ ಹೀಗಿತ್ತು: ಹಾದಿಯಲ್ಲಿ ನ್ಯೂಯಾರ್ಕ್ನ ಯಾವುದೋ ಒಂದು ಸಿಟಿನಲ್ಲಿ ದಾರಿಯಲ್ಲಿ ಹೋಗ್ತಿದ್ದವರನ್ನೆಲ್ಲ ಒಬ್ಬ ಕೂಗಿ ಕರೀತಾ ಇದ್ದಂತೆ. ಚಳಿಗಾಲದ ಯಾವುದೋ ಒಂದು ರಾತ್ರಿ ಸಂಜೆ ಹೊತ್ತಿಗೆ ಕರೀತಾನಂತೆ ಅವನು. ದಯವಿಟ್ಟು ಬೀದಿಯಲ್ಲಿ ಮಲಗಿರೋರಲ್ಲಿ ಯಾರನ್ನಾದರೂ ಒಬ್ಬನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ಇದರಿಂದ ಜಗತ್ತೇನು ಬದಲಾಗುವುದಿಲ್ಲ, ಆದರೆ ಚಳಿಯಿಂದ ಸಾಯ್ತಾ ಇದ್ದ ಒಬ್ಬ ಮನುಷ್ಯ ಬದುಕ್ತಾನೆ. ಅವನ ತಲೆ ಮೇಲೆ ನೆತ್ತಿ ಮೇಲೆ ಬೀಳುವ ಮಂಜು ಅವತ್ತು ನೆಲಕ್ಕೆ ಬೀಳುತ್ತೆ. ಅವನು ಬೆಚ್ಚಗೆ ಇವತ್ತಿನ ಮಟ್ಟಿಗೆ ಬದುಕ್ತಾನೆ. ಸದ್ಯ ಅವನು ಬದುಕ್ತಾನೆ. ಜಗತ್ತು ಇದರಿಂದ ಏನು ಬದಲಾಗಲ್ಲ, ಸದ್ಯ ಅವನು ಇವತ್ತಿನ ಮಟ್ಟಿಗೆ ಬದುಕ್ತಾನೆ ಅಂತ. ಹಾಗಾಗಿ ನನಗೂ ಈ ಕತ್ತಲ ಹಾಡು ಹೀಗೆ ಹಾಡಿ ಬಂದ್ರಿಂದ ನಾಳೆನೇ ಜಗತ್ತು ಬದಲಾಗುತ್ತೆ ಅಂತ ಭ್ರಮೆ ಏನಿಲ್ಲ. ಆದರೆ ನನ್ನ ಒಳಗನ್ನು ನಿಮ್ಮ ಒಳಗಿನ ಜೊತೆಗೆ ಹಂಚಿಕೊಂಡಿರುವ ಸಮಾಧಾನ ಇದೆ. ಆ ಒಳಗುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಶರಣು. ಕೊನೆಯ ಹಾಡು ಗೆಲ್ಲುವುದು ಗೆಲುವೇ ಅಲ್ಲ. ಕೃಷ್ಣಮೂರ್ತಿ ಬಿಳಿಗೆರೆ ಅವರು ಬರೆದ ಹಾಡಿದು, ತತ್ವಪದ ಹಾದಿಯ ಹಾಡು. ನಮ್ಮೆಲ್ಲರ ಗೆಲುವುಗಳು ಒಲವನ್ನು ಗೆಲ್ಲುವ ಗೆಲುವಾಗಲಿ, ಯಾರನ್ನು ಸಾಯಿಸುವ ಮತ್ತು ಯಾರನ್ನು ಸೋಲಿಸುವ ಗೆಲುವು ಆಗೋದು ಬೇಡ. ಆ ಗೆಲುವು ನಮ್ಮನ್ನೇ ಗೆದ್ದುಕೊಳ್ಳುವ ಗೆಲುವಾಗಲಿ. ಒಂದು ವೇಳೆ ನಮ್ಮನ್ನೇ ಗೆದ್ದಾಗಲೂ ನಮಗೆ ಮತ್ತೆ ಅಹಂಕಾರ ಬಂದುಬಿಡುತ್ತೆ, ವಾವ್ ನಾನು ಭಯಂಕರ ಅಂತ. ಅದನ್ನು ಗೆದ್ದುಕೊಳ್ಳಿಕ್ಕೆ ಆಗಲಿ. ಆ ಅಹಂಕಾರ ಅಂದರೆ ಮತ್ತೆ ಕೊಂಬು ಕೋಡುಗಳು ಬಾಲ ರೆಕ್ಕೆಗಳೆಲ್ಲ ಬಂದುಕೊಳ್ತಾವಲ್ಲ, ಅದೆಲ್ಲವನ್ನು ಕಳಚಿ ಸಹಜವಾಗಿ ನಾವು ಹೆಂಗಿರ್ತೀವೋ ಹಂಗಿರುವಂತಹ ನಮ್ಮತನ ನಮಗೆ ಸಿಗಲಿ ಅಂತ ನಾನು ಮತ್ತೆ ಕನಸು ಕಾಣ್ತೀನಿ. ಎಲ್ರಿಗೂ ಶಾಂತಿ ಒದಗಲಿ. ಕೊನೆಯ ಹಾಡಿದು ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಗೆಲುವೇ ಇಲ್ಲವಲ್ಲ, ಗೆದ್ದ ಗೆಲುವಿನಲ್ಲಿ ಗೆಲುವೇ ಇಲ್ಲವಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ. ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವು, ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವು, ಗೆಲ್ಲುವುದು ಗುರಿಯೇ ಅಲ್ಲ, ಗೆಲ್ಲುವುದು ಗುರಿಯೇ ಅಲ್ಲ, ಗುರಿಯ ಮುಟ್ಟುವುದು ಗೆಲುವೇ ಅಲ್ಲ, ಗುರಿಯ ಮುಟ್ಟುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ,
ಗೆಲ್ಲುವುದು ಗೆಲುವೇ ಅಲ್ಲ. ಗುರಿಯ ತಲುಪಿದ ಮೇಲೆ ಗುರಿ ಎಂಬುದಿಲ್ಲ. ಗುರಿಯ ತಲುಪಿದ ಮೇಲೆ ಗುರಿ ಎಂಬುದಿಲ್ಲ. ಗೆಲ್ಲುವುದು ಗೆಲುವಲ್ಲ ಸೋಲು, ಗೆಲ್ಲುವುದು ಗೆಲುವಲ್ಲ ಸೋಲು, ಸೋಲುವುದು ಸೋಲಲ್ಲ ಮೇಲು, ಸೋಲುವುದು ಸೋಲಲ್ಲ ಮೇಲು. ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ. ನೀರ ಮೇಲಿನ ಗೆಲುವು ಗೆಲುವಲ್ಲ, ಊರ ಮೇಲಿನ ಗೆಲುವು ಗೆಲುವಲ್ಲ, ಗಿರಿಯ ಮೇಲಿನ ಗೆಲುವು ಗೆಲುವಲ್ಲ, ಸಿರಿಯ ಮೇಲಿನ ಗೆಲುವು ಗೆಲುವಲ್ಲ. ಮರದ ಮೇಲಿನ ಗೆಲುವು ಗೆಲುವಲ್ಲ, ಮರದ ಮೇಲಿನ ಗೆಲುವು ಗೆಲುವಲ್ಲ, ಸ್ವರದ ಮೇಲಿನ ಗೆಲುವು ಗೆಲುವಲ್ಲ, ಸ್ವರದ ಮೇಲಿನ ಗೆಲುವು ಗೆಲುವಲ್ಲ, ಸ್ವರದ ಮೇಲಿನ ಗೆಲುವು ಗೆಲುವಲ್ಲ, ಸ್ವರದ ಮೇಲಿನ ಗೆಲುವು ಗೆಲುವಲ್ಲ. ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ. ದೇಶ ಪಾಶದ ಗೆಲುವು ಗೆಲುವಲ್ಲ, ಕೋಶ ಕೊಬ್ಬಿನ ಗೆಲುವು ಗೆಲುವಲ್ಲ, ದೇಶ ಪಾಶದ ಗೆಲುವು ಗೆಲುವಲ್ಲ, ಕೋಶ ಕೊಬ್ಬಿನ ಗೆಲುವು ಗೆಲುವಲ್ಲ, ಗುಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗುಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ, ಗಡಿಯ ಮೇಲಿನ ಗೆಲುವು ಗೆಲುವಲ್ಲ. ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ. ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಒಲವೇ ಇಲ್ಲವಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಒಲವೇ ಇಲ್ಲವಲ್ಲ, ಗೆಲುವಿನ ಮರಣ ಸೋಲಿನ ಜನನ, ಗೆಲುವಿನ ಮರಣ ಸೋಲಿನ ಜನನ, ತಂದಾನ ತಾನ ಗರಿಕೆಯ ಗಾನ, ತಂದಾನ ತಾನ ಗರಿಕೆಯ ಗಾನ. ಗೆಲ್ಲುವುದು ಗೆಲುವೇ ಅಲ್ಲ, ಗೆಲ್ಲುವುದು ಗೆಲುವೇ ಅಲ್ಲ, ಗೆದ್ದ ಗೆಲುವಿನಲ್ಲಿ ಗೆಲುವೇ ಇಲ್ಲವಲ್ಲ, ಗೆದ್ದ ಗೆಲುವಿನಲ್ಲಿ ಒಲವೇ ಇಲ್ಲವಲ್ಲ, ಗೆಲುವ ಗೆಲ್ಲುವುದು ಗೆಲುವು, ಒಲವ ಗೆಲ್ಲುವುದು ಗೆಲುವು, ಗೆಲುವ ಗೆಲ್ಲುವುದು ಗೆಲುವು, ಒಲವ ಗೆಲ್ಲುವುದು ಗೆಲುವು, ಗೆಲುವ ಗೆಲ್ಲುವುದು ಗೆಲುವು,
ಒಲವಾಗಿಲ್ಲುವುದು ಗೆಲುವು. ಒಲವನ್ನು ಗೆಲ್ಲೋಣ. ಆದ್ಮೇಲೆ ಕತ್ತಲ ಹಾಡು